ಹೇಳಿದ್ರೆ 101ನೇ ರಥೋತ್ಸವ ಇವತ್ತು. ಅಷ್ಟು ಗ್ಯಾಪ್ ಅಲ್ಲಿ ಒಂದು ರೇಸ್ ಕುದುರೆ ಸಾಮಾನ್ಯ ಕುದುರೆ ಅಂತ ನಡೆಯುತ್ತೆ ಸರ್. ಇದು 1924ರಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಈ ತರ ಓಪನ್ ಆಗಿದೆ. ಯಾಕೆ ಸರ್ ದೇವಸ್ಥಾನ ಯಾಕಿಲ್ಲ ಸರ್? ಹಬ್ಬ ಅಂದ್ರೆ ಬರೀ ಆಡಂಬರ ಅಲ್ಲ, ಭಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಮಷಿನ್ ಕಟ್ಟಿಂಗ್ ಅಲ್ಲ, ಹ್ಯಾಂಡ್ ಕಟ್ಟಿಂಗ್. ಆ ಗಂಟುಗಳನ್ನ ಹಿಡಿದು ಅದೇ ಜಾಗದಲ್ಲಿ ಬಿಸಿಯನ್ನ ಮಾಡುವುದರಿಂದ 1 ಅಥವಾ 2 ದಿನದಲ್ಲಿ ಕರಗಿ ಹೋಗ್ತಾರೆ. ಏನು ಅಣ್ಣವ್ರ ಹೆಸರು? ಶಿವ. ದೇವರ ಹಣೆಯ ಮೇಲೆ ಅದರ ಬೆಳಕು ಕಾಣುತ್ತೆ ಅಂತ ವಿಕ್ರಮಾದಿತ್ಯನ ಸಾಕಿದಂತಹ ಕ್ಯಾರೆಕ್ಟರ್ ಇದು. 100 ವರ್ಷಗಳ ಕಾಲದಿಂದ ನಡೀತಾ ಇದೆ. ಇವತ್ತು ಕೂಡ ಅದು ಜೀವಂತವಾಗಿ ಇದೆ. ಅದೇ ಒಂದು ಪವಾಡ. ಅಲ್ಲಿಂದ ಸುಮಾರು 70 ಕಿಲೋಮೀಟರ್ ದೇವರನ್ನ ಪಲ್ಲಕ್ಕಿಲಿ ಹೊತ್ಕೊಂಡು ನಡ್ಕೊಂಡು ಬರ್ತಾರೆ. ಶನೇಶ್ವರ ಸ್ವಾಮಿನೇ, ಬೇರೆ ಯಾರು ಇಂಟ್ರಾಕ್ಟ್ ನೋಡಿ. ಕಾಮ ಜಾಸ್ತಿ ಆದಾಗ ದುರ್ವರ್ತನೆ ಹೆಂಗಿರ್ತದೆ ಒಂದು ಪ್ರಾಣಿಗೆ ಹೋಲಿಕೆ ಮಾಡಿದ್ರೆ ಇವಾಗ ದುಂಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ದೇವಸ್ಥಾನದ ಮತ್ತು ದೇವರ ವಿಶೇಷ ಹೇಳಿ ಸರ್. ಸರ್, ಈ ದೇವಸ್ಥಾನ 100 ವರ್ಷಗಳ ಹಿಂದಿರತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ಇತ್ತಿತ್ತಲಾಗಿ ನಮ್ಮ ಎಲ್ಲ ಗ್ರಾಮದ ದೇವಸ್ಥಾನಗಳನ್ನು ನಮ್ಮ ಕಲ್ಲೇಶ್ವರ ಮತ್ತು ಆಂಜನೇಯ ಶನೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಸಮಿತಿಯವರೆಲ್ಲ ಸೇರಿಕೊಂಡು ಗ್ರಾಮದಲ್ಲಿ ಇಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದೀವಿ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ದನವನ್ನು ಕಾಯ್ತಕ್ಕಂಥ ಗ್ರಾಮದ ಯುವಕರು ಅಂದಿನ ಕಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಗ್ರಾಮದಲ್ಲಿ ಇದ್ದವು. ಇಲ್ಲಿನಿಂದ 2 ರಿಂದ 3 ಕಿಲೋಮೀಟರ್ದಲ್ಲಿ ದನಗಳನ್ನು ಮೇಯಿಸ್ತಕ್ಕಂಥ ದೊಡ್ಡದಾದಂಥ ಒಂದು ಕಾಡು ಇದೆ. ಇಲ್ಲಿ ಆ ಕಾಡಿನಲ್ಲಿ ಹೋದಂಥ ಸಂದರ್ಭದಲ್ಲಿ ದನಕರುಗಳನ್ನು ಕಳ್ಕೊಳ್ತಿದ್ರು. ಕಳ್ಕೊಂಡಾಗ ಮನೆಯಲ್ಲಿ ಬಂದು ತಮ್ಮ ಸಾಹುಕಾರರಿಗೆ ಮತ್ತೆ ದನಕರುಗಳನ್ನು ಹೇಳಲಿಕ್ಕೆ ಏನು ಹೇಳೋದು ಅಂತ ಹೇಳಿದಾಗ ಈ ಸ್ಥಳದಲ್ಲಿ ಬಂದು ಅವರು ಸಂಕಲ್ಪವನ್ನು ಮಾಡಿದರೆ 24 ಗಂಟೆ ಒಳಗಾಗಿ ಮತ್ತೆ ತಿರುಗಿ ಮನೆಗೆ ಬಂದಂಥ ಉದಾಹರಣೆಗಳಿದ್ದಾವೆ. ಯಾವ ಸ್ಥಳದಲ್ಲಿ ಇತ್ತು ಅದೇ ಸ್ಥಳದಲ್ಲಿ ಮೇಯ್ತಕ್ಕಂಥವನ್ನ ಮತ್ತೆ ಹಿಡ್ಕೊಂಡು ಬಂದಂಥ ಉದಾಹರಣೆ ಇದೆ. ಅದಕ್ಕೆಲ್ಲದು ಸಾಕ್ಷಿ ದುಂಡಿ ಬಸವೇಶ್ವರನೇ ಅನ್ನತಕ್ಕಂಥದ್ದು ನಾವು ಪೂರ್ವಜರಿಂದ ತಿಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ತೀರ್ಥಪ್ಪ ಪೂಜಾರ್ ಅಂತೇಳಿ ರಿಟೈರ್ಡ್ ಪೋಸ್ಟ್ ಆಫೀಸರು. ಇವರು ಕೂಡ ರಾಜ್ಯ ವಿಕ್ರಮ ಶನಿ ಪ್ರಭಾವ ನಾಟಕದ ರಾಜ್ಯ ವಿಕ್ರಮ ನಾಟಕದಲ್ಲಿ ಅನೇಕ ಪಾತ್ರಗಳನ್ನ ಮಾಡಿದ್ದಾರೆ. ಆ ಒಂದು ಮಾಹಿತಿನೂ ಕೂಡ ಅವರಲ್ಲಿ ಸಮಗ್ರವಾದಂತ ಮಾಹಿತಿ ಇದೆ. ಅವರ ಸಂಘದ ಕಟ್ಟಡದಲ್ಲಿ 3 ತಲೆಮಾರಿನಿಂದ ಯಾರು ಯಾವ ಪಾತ್ರಗಳನ್ನ ಮಾಡಿದ್ರು ಅನ್ನತಕ್ಕಂತ ಹೆಸರುಗಳು ಕೂಡ ಅವರಲ್ಲಿ ಇತಿಹಾಸದ ದಾಖಲೆಗಳಿದಾವೆ. ಆ ಕಟ್ಟಡನು ಕೂಡ ಮರಳುಸಿದ್ದೇಶ್ವರ ಕಟ್ಟಡನು ಕೂಡ ಇದೆ. ಅಲ್ಲಿ ಅವರ ನಾಟಕದ ಪಾತ್ರಗಳಲ್ಲಿ ಫೋಟೋವನ್ನ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಅವರಲ್ಲಿ ಸಮಗ್ರವಾದಂತ ಮಾಹಿತಿ ಇದೆ. ಅದನ್ನ ಮಾಹಿತಿಯನ್ನ ತಾವು ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಾರೆ. ಗುರುಗಳೇ, ನಿಮ್ಗೆ ನಾವು ಮರಳುಸಿದ್ದೇಶ್ವರ ಭಜನಾ ಯುವಕ ನಾಟ್ಯ ಸಂಘ ಕಲಾ ಸಂಘದಲ್ಲಿ ಭಾಗವಹಿಸ್ತೀವಿ. ನಾವು ಈಗ ಸುಮಾರು 3ನೇ ತಲೆಮಾರಿನವರು. ನಮ್ಮ ಸಂಘ ಈ ನಮಗಿಂತಲೂ ಹಿಂದೆ ಕಳೆದು ಹೋದಂತ 3 ತಲೆಮಾರುಗಳು ಕಳೆದು ಹೋಗಿ ಅಲ್ಲಿಂದ ಬೆಳ್ಕೊಂಬಂದ್ವಿ. ಅಲ್ಲಿಂದನೂ ಶನಿ ಪ್ರಭಾವ ಅರ್ಥಾತ್ ರಾಜ್ಯ ವಿಕ್ರಮ ನಾಟಕ ಮಾಡ್ತಾ ಬರ್ತಿದ್ರು. ಈಗ ನಮ್ಮ ತಲೆಮಾರಿನಲ್ಲಿ ಬಂದಾಗ ಅದು ಬೆಳಕಿಗೆ ಬಂತು. ಅವಾಗ ನಮ್ಮ ಹಿರಿಯರನ್ನ ನಾವು ಇಲ್ಲಿ ನಾವು ಶನೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಬೇಕು, ನಮ್ಮ ಸಂಘದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಊರ ಹಿರಿಯರನ್ನ ಕೂಡಿಸಿ ಪ್ರಮುಖರನ್ನ
ವಿಚಾರ ಮಾಡಿದಾಗ ಯಾರು ಆತು ಯಾರು ಬೇಡ ಅಂದ್ರು ಮಾಡ್ರಿ ಅಂದಾಗ ಆ ಈಶ್ವರ ಮತ್ತು ಆಂಜನೇಯನ ಮಧ್ಯದೊಳಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಶನೇಶ್ವರನ ದೇವಸ್ಥಾನ ಹೆಂಗ್ ದುಂಡಿ ಬಸವೇಶ್ವರ ದೇವಸ್ಥಾನ ಇತ್ತಲ್ಲ ಇಷ್ಟ ಮಾಡಿದ್ವಿ. ಅದು ನಮ್ಮ ನಾಟಕದಿಂದ ನಮ್ಮ ಭಜನೆಯಿಂದ ಬೆಳಕಂತ ಬಂದು ಈಗ ಇಷ್ಟು ಪರಿಯಾಗಿ ಬೆಳೆದೈತಿ. ಈಗೂ ಇನ್ನೂ ಬೆಳಕಂತ ಹೋಗ್ತೈತಿ. ಈಗಾಗಲೇ ಮತ್ತ 4ನೇ ತಲೆಮಾರಿನ ಹುಡುಗರು ನಮ್ಮ ನಾಟಕ ಬಂದಾವ. ನಾವು ನಾಟಕ ಬಿಟ್ಟದವ ಈಗ. ಅಂದ್ರೆ ಸರ್ ಇವಾಗಿನ ಜನರೇಷನ್ ಮಕ್ಕಳಿಗೆ ಆಲ್ಮೋಸ್ಟ್ ಮೊಬೈಲ್ ಯೂಟ್ಯೂಬ್ ಈ ತರದ ಮನಸ್ಥಿತಿ ಜಾಸ್ತಿ. ಬಟ್ ಹೇಗೆ ಸರ್ ಈಗ ನಿಮ್ಮ ಸಂಘಕ್ಕೆಲ್ಲ ಮಾಡ್ತೀವಿ ಅಂದಾಗ ಅಥವಾ ನಾಟಕಗಳನ್ನ ಮಾಡ್ತೀವಿ ಅಂದಾಗ ಎಲ್ಲರೂ ಬರ್ತಾರ ನಿಮ್ ಜೊತೆ ಕೈ ಜೋಡಿಸ್ತಾರೆ, ಹುಡುಗರೆಲ್ಲ ಬರ್ತಾರೆ? ಸೊ ತುಂಬಾ ಹುಮ್ಮಸ್ಸಲ್ಲೇ ಇದಾರೆ ಮಕ್ಕಳೆಲ್ಲ. 40-45 ಮಂದಿ ಯುವಕರು ನಾವು ಅದಾವಿ. 40-45 ಮಂದಿ ಸದಸ್ಯರ ಕಾಯಂ. ಸೊ ಯುವಕರೆಲ್ಲ ತುಂಬಾ ಹುಮ್ಮಸ್ಸಲ್ಲೇ ಬರ್ತಾರೆ ನಾಟಕ ಎಲ್ಲ ಮಾಡಿ. ಬಿಟ್ಟು ಹೋದ ಮತ್ತೆ ಸಣ್ಣವ್ರು ಬಂದೇ ಬರ್ತಾರೆ. ನಾವು ಅದ್ರಲ್ಲಿ ಪಾತ್ರ ಮಾಡ್ತಿದ್ವಿ. ಆಪತ್ ಕಾಲದಲ್ಲಿ ವಿಕ್ರಮ ಬರಾಜಿ ಕೈ ಕಾಲು ಕಡಿದಾಗ ಅವನೇನ ಗಾಣಿಗರ ಸೆರಗಿದ್ರಲ್ಲ, ನಾನು ಆ ಗಾಣಿಗರ ಪಾತ್ರವನ್ನ ಮಾಡಿ 18 ಮಾಡಿ ಗಾಣ ಹಿಡಿದ ನಾನು ಇಡಬೇಕು. ಹೌದಾ? ಅಂದ್ರೆ ವಿಕ್ರಮಾದಿತ್ಯನ ಪಾತ್ರ ಮಾಡಿದ್ರೆ ನೀವೇ? ಅಲ್ಲಲ್ಲ, ಅವನನ್ನ ಸೆಲುವಿದ್ರು ನಾವು. ಓಕೆ, ವಿಕ್ರಮಾದಿತ್ಯನ ಸಾಕಿದಂತಹ ಕ್ಯಾರೆಕ್ಟರ್ ನಿಮ್ದು. ಓಕೆ ಓಕೆ. ಕಾಡ್ನ್ಯಾಗ ಬಿಟ್ಟು ಬಂದಾಗ ಮತ್ತೆ ಪುನಃ ಇವ್ರ ಗಾಣಿಗ್ಯಾರ ಮಗಳು ಇವ್ರ ಮಗಗ ಗಾಣಿಗ್ಯನ ಮಗಗ ಅದೇ ಗ್ರಾಮ ಪಕ್ಕದ ಹಳ್ಳಿಯ ಗ್ರಾಮದ ಒಂದು ಕನ್ಯೆ ಮಾಡ್ಕೊಂಡಿರ್ತಾರ. ಆ ಕನ್ಯೆ ಆಗಿನ ಉಜ್ಜಯಿನಿ ನಗರದ ವಿಕ್ರಮ ಮಹಾರಾಜನ ಆಳಿದಂತ ಉಜ್ಜಯಿನಿ ನಗರದಿಂದ ಸಾಮಲಿಂಗ ಕರ್ಕೊಂಡ್ಬಂದಿದ್ದ ಶಶಿ ಮಗ ಕರ್ಕೊಂಬರ್ತಾರ. ಅವಾಗ ಗಾಣಿಗರ ಅವ್ರ ಮನ್ಯಾಗ ಇಟ್ಕೊಂಡು ವರ್ಷ ಪರ್ಯಂತರವಾಗಿ ಅವನ್ನ ಸಾಕ್ತಾರೆ. ಏನೋ ಒಂದು ಅನುಕಂಪದ ಆಧಾರದ ಮೇಲೆ ಸಾಕ್ತಾರೆ. ಓಕೆ. ಸೊ ದೇವ್ರದ್ದು ನೋಡಿ ದರ್ಶನ ಮಾಡ್ಬಿಡೋಣಲ್ಲ. ಸೊ ಇವಾಗ ಸ್ನೇಹಿತರೆ, ಅವಾಗ್ಲೇ ಹಿರಿಯರು ಹೇಳಿದಂತೆ ಮರಡಿ ಬಸವೇಶ್ವರ, ದುಂಡಿ ಬಸವೇಶ್ವರ, ಅವಾಗೇನು ಈಗ ಏನೋ ದನ ಕಾಯರ್ ಹುಡುಗರು ಇರ್ಬೋದು ಅಥವಾ ಜನಗಳು ಯಾರೋ ತಮ್ಮ ಹಸುಗಳನ್ನ ಕಾಯಕ್ಕೆ ಹೋಗ್ತಾ ಇದ್ರು, ಆಡು ಕುರಿ ಈ ತರ ಏನಾದ್ರು ತಪ್ಪಿಸ್ಕೊಂಡ್ರೆ ಈ ದುಂಡಿ ಬಸವೇಶ್ವರಂಗೆ ಹರಕೆ ಹೊತ್ತ ಸಮಯದ ನಂತರ 24 ಗಂಟೆ ಆ ಥರ ಸಮಯದಲ್ಲಿ ಕಳೆದಂಥ ಹಸು ಇರ್ಬೋದು, ಅವ್ರದ್ದು ಯಾವುದೋ ಪಶು ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು, ಅದು ವಾಪಸ್ ಮನೆಗೆ ಬರ್ತಿತ್ತು. ಇದು ಶ್ರೀ ಗುಂಡಗಟ್ಟಿ ದುಂಡಿ ಬಸವೇಶ್ವರರ ಮಹಿಮೆ. ಊರಿಗೆ ಬರ್ತಾ ಹೋದ್ರೆ ನಿಮಗೆ ಊರ್ ಒಳಗಡೆ ಬರ್ತೀರಿ ಅಂತ ಹೇಳಿದ್ರೆ ದೇವಸ್ಥಾನ ಎಡಭಾಗದಲ್ಲೇ ಇದೆ. ಈಚೆ ಬಂದ್ರೆ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗಿ. ಸರ್, ಇನ್ ಮುಂದೆ ಏನ್ ನೋಡೋದಿದೆ ಸರ್? ಆದಿಬಸವೇಶ್ವರ ರಥೋತ್ಸವ 101 ವರ್ಷದ ಹಿಂದೆ ತಯಾರಾದಂತ ರಥೋತ್ಸವವನ್ನು ನೋಡ್ತಕ್ಕಂಥದ್ದು. ಆ ದೇವಸ್ಥಾನ ಕೂಡ ಜೀರ್ಣೋದ್ಧಾರವನ್ನು ಮಾಡಿದ್ದೀವಿ. ಆ ಬಸವೇಶ್ವರ ಸನ್ನಿಧಾನವನ್ನು ನೋಡ್ತಕ್ಕಂಥದ್ದು. ಇಲ್ಲಿ ಈ ದುಂಡಿ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ನವಗ್ರಹ ಗಿಡಗಳನ್ನು ಕೂಡ ನವಗ್ರಹವನ ಅಂತ ಹೇಳಿ ಇಲ್ಲಿಯ ಯುವಕರು ರಾಜು ರಾಜು ರೋತೆರ್ ಅನ್ನತಕ್ಕಂಥ ಯುವಕರು ಇದನ್ನೆಲ್ಲ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇದರಲ್ಲಿ 9 ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೃಕ್ಷಗಳನ್ನ ಸಂಗ್ರಹ ಮಾಡಿದ್ದಾರೆ. ನೋಡೋಣ ಸರ್ ಮೇಲೆ ಹೋಗಿ. ನೋಡಿ, ಈ ನವಗ್ರಹ ಮೂರ್ತಿಗಳನ್ನ ನೋಡ್ತೀವಿ. ಹಾಗೇನು ಗುಂಡಗಟ್ಟಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನವಗ್ರಹ ಹೆಸರಿಗೆ ಸಂಬಂಧಪಟ್ಟಂತಹ 9 ವಿವಿಧ ವೃಕ್ಷಗಳು. ಅಗೇನ್ ಗುಂಡಗಟ್ಟಿಲಿ ಇದೊಂದು ಮತ್ತೊಂದು ವಿಶೇಷ ನೋಡ್ಬೋದು. ಇಲ್ಲಿ ಬುಧ, ಪತ್ರಿ, ಉತ್ರಾಣಿ, ಧ್ಯಾನ ಹೆಸರು. ಉತ್ರಾಣಿ ಈಶಾನ್ಯ ಭಾಗ. ನೋಡಿ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಚೌಕದಾಗಿ ಕಟ್ಟೆ ಕಟ್ಟಿಬಿಟ್ಟಿದ್ದಾರೆ. ಚೌಕದಾಗ ಕಟ್ಟೆ ಕಟ್ಟಿ ಯಾವ್ಯಾವ ಜಾಗಕ್ಕೆ ಯಾವ ಯಾವ ಗ್ರಹಗಳು ಕೂರುತ್ತೋ ಸೊ ಆ ಗ್ರಹದ ಸ್ಥಾನಗಳ ಪ್ರಕಾರ 9 ಗಿಡಗಳನ್ನ ವಿವಿಧ ವೃಕ್ಷಗಳನ್ನ ಹಾಕಿರೋದು. ಇಲ್ಲಿ ನೋಡಿ ಹತ್ತಿ, ಧ್ಯಾನ, ಅವರೆ, ಶುಕ್ರ ಗ್ರಹ, ಚಂದ್ರ ಗ್ರಹ ಇದೆ. ಅಲ್ಲಿ ಮುತ್ತಲ, ಅಕ್ಕಿ. ಇದಂತೂ ತುಂಬಾ ವಿಶೇಷ. ಇದನ್ನ ನಾನು ಎಲ್ಲೂ ನೋಡಿಲ್ಲ ಬಿಡಿ, ತುಂಬಾ ವಿಶೇಷ. ಮಧ್ಯೆ ಪತ್ರಿ ಗಿಡ, ಮಧ್ಯೆ ಎಕ್ಕಿ ಗಿಡ. ಓಕೆ ಓಕೆ. ಆ ಕಡೆ ದರ್ಬೆ, ಆ ಕಡೆ ಕರ್ಕಿ ಪತ್ರಿ, ಆ ಕಡೆ ಬನ್ನಿ ಗಿಡ. ನಮಗೆ ಈ ಕಡೆ ಮಂಗಳ ಗ್ರಹಕ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಮಂಗಳ ಗ್ರಹ, ಅಲ್ಲಿ ರಾಹು ಗ್ರಹ, ಉತ್ತರ ದಿಕ್ಕಿನಲ್ಲಿ ಗುರು ಗ್ರಹ. ಈಗ 9 ಗ್ರಹ ದಿಕ್ಕುಗಳನ್ನು ಈ ರಾಜಪ್ಪ ರೋಹತಿ ಅಂತಕ್ಕಂಥವ್ರು ಅವರು ಇದನ್ನ ಈ ತರ ಮಾಡಿಸಿ. ನೋಡಿ ಇದು ಎಷ್ಟು ಜನರಿಗೆ ತುಂಬಾ ಪತ್ರಿ ಗಿಡ
ಸರ್ ಪತ್ರಿ ಗಿಡ ಪತ್ರಿ ಗಿಡ. ಪತ್ರಿ ಗಿಡ ಓಕೆ. ಪತ್ರಿ ಇದು ಮಾಡಿ. ಹ್ಮ್. ಅದ ಮೇಲೆ ಮೂರು ದಳದ ಪತ್ರಿಯಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅದರಿಂದ 24 ಕಾಯಿಲೆಗಳನ್ನು ಸಹಿತ ಗುಣಪಡಿಸಬಹುದು. ಪತ್ರಿ ಗಿಡದಲ್ಲಿ. ಪತ್ರಿ ಗಿಡದಿಂದ 24 ಕಾಯಿಲೆಗಳನ್ನು ಸಹಿತ ಗುಣಪಡಿಸಬಹುದು. ಪ್ರತಿ ಒಂದೊಂದು ಇದಕ್ಕೂ 24 ರೋಗಗಳಿಗೂ ಆ ಪತ್ರಿಯಿಂದ ಗುಣಪಡಿಸಬಹುದು. ಸ್ನೇಹಿತರೆ, ನಮ್ಮ ಅದೃಷ್ಟ 101 ವರ್ಷದ ರಥೋತ್ಸವ. ನನಗಂತೂ ತುಂಬಾ ಆಶ್ಚರ್ಯ ಅನ್ಸುತ್ತೆ ಇದು ನೋಡಿದ್ರೆ. ಯಾಕಂದ್ರೆ ಇವಾಗ ಮಾಡಿದ 10 ವರ್ಷ ಉಳಿದ್ರೆ ದೊಡ್ಡದು, 5 ವರ್ಷ ಉಳಿದ್ರೆ ದೊಡ್ಡದು. ನೋಡಿ ಗಾಲಿ ಅಂತೂ ತುಂಬಾ ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನಿಮ್ಮ ಹತ್ರದಿಂದ ಎಲ್ಲ ಕ್ಲೋಸ್ ಅಪ್ ಶಾಟ್ ಅಲ್ಲಿ. ಇವತ್ತು ತಾನೇ ಇದು ರಥೋತ್ಸವ ಆಯ್ತು. ಬಟ್ ಏನು ಮಿಸ್ಸಿಂಗ್ ಅಂತ ಹೇಳಿದ್ರೆ ನಂಗೆ ಡೇಟ್ ಕನ್ಫ್ಯೂಷನ್ ತುಂಬಾ ಆಗಿ ಸೊ ರಥ ಏನು ಮೂವ್ ಆಗೋದನ್ನ ನೋಡೋ ಅದೃಷ್ಟ ನನಗೂ ಇಲ್ಲ, ನಿಮಗೂ ತೋರಿಸೋ ಅದೃಷ್ಟ ನನಗೂ ಇಲ್ಲ ಇವತ್ತು. ಸೊ ಹಾಗಾಗಿ ನಿಂತ ಮೇಲೆ ಫ್ರೀ ಆಗಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹತ್ರ ಹೋಗಿ ಏನೇನಿದೆ ಅಂತ. ನೋಡಿ ಎಲ್ಲ ಹಳೆಯ ಕೆತ್ತನೆಗಳಿದು. ಇಲ್ಲಿ ನೋಡ್ಬೋದು, ಇಲ್ಲಿ ಮೊಳೆಗಳು ಎಲ್ಲ ಇಷ್ಟದೊಂದು ಏನೋ ಜಾಯಿಂಟ್ ಮಾಡ್ಲಿಕ್ಕೆ ಮಾಡಿರುವಂಥದ್ದು. ನೋಡಿ ಇದು ಯಾವುದು ಹೊಸ್ತಲ್ಲ. ಹೊಸ್ತಾಗ್ಬಿಟ್ರೆ ಈ ಪೀಸ್ ಗೊತ್ತಾಗುತ್ತೆ. ನೋಡಿ ಎಲ್ಲ ಆಯಿಲ್ ಯೂಸ್ ಮಾಡಿ ಅಥವಾ ಬೇರೆ ಡಸ್ಟ್ ಕೂತು ಎಲ್ಲ ಫಾರ್ಮೇಶನ್ ಆಗಿರೋದು ನೋಡಿ ಕಂಪ್ಲೀಟ್ ಗೊತ್ತಾಗುತ್ತೆ. ತುಂಬಾ ಹಳೆಯ ಕಾಲದ ರಥ ಇದು. ಇದು ಸರ್ ಇದು 1924ರಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅದರ ದಾಖಲೆ ಇದೆ. ಆ ದಾಖಲೆಯ ಪ್ರಕಾರ ಇಲ್ಲಿಗೆ ನಾವು 101 ವರ್ಷಗಳ ಕಾಲ ಇದೇ ರಥೋತ್ಸವವನ್ನ ನಡೆಸ್ತಾ ಬಂದಿದ್ದೇವೆ. ಇದರಲ್ಲಿ ಕೇವಲ ಕೆಲವು ಮಾತ್ರ ಬದಲಾವಣೆಗಳು ಅಂತಂದ್ರೆ ಆ ಗಾಲಿಗೆ ಹಾಕಿರ್ತಕ್ಕಂಥದ್ದು ಕಬ್ಬಿಣದ ಪಟ್ಟಿ, ಈ ಪಟ್ಟಿಯನ್ನ ಬದಲಾವಣೆ ಮಾಡಿದ್ದೇವೆ. ಇಲ್ಲಿ ಕೆಲವು ಅಚ್ಚುಗಳಲ್ಲಿ ಕೆಲಸ ಇರ್ತಕ್ಕಂಥದನ್ನ ಮಾಡ್ಕೊಂಡಿದ್ದೇವೆ. ಬಿಟ್ರೆ ಇನ್ನ ಯಾವುದೇ ಕಟ್ಟಿಗೆಯ ಕೆಲಸದಲ್ಲಿ ಯಾವುದನ್ನು ಕೂಡ ನಾವು ಬದಲಾವಣೆ ಮಾಡಿಲ್ಲ. ಇಲ್ಲಿ ವಿಶೇಷವಾಗಿ ಆಂಜನೇಯನ ಇದು ಯಾವ ದಿಕ್ಕಿನಿಂದ ಎಳೆದುಕೊಂಡು ಹೋದ್ರೂ ಕೂಡ ಪೂರ್ವದಲ್ಲಿ ಆ ಕಡೆ ಹೋದಾಗ ಗಣಪತಿ ಮತ್ತೆ ಈ ಕಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣದ ದಿಕ್ಕಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯ ಇರ್ತಕ್ಕಂಥ ರೀತಿಯಲ್ಲಿ ಅವತ್ತಿನ ಕಾಲದಲ್ಲಿ ಕೂಡ ಈ ರಥೋತ್ಸವವನ್ನು ಮಾಡಿದ್ದಾರೆ. ಇನ್ನೂ ವಿಶೇಷವಾಗಿರ್ತಕ್ಕಂಥ ಚಿತ್ರಗಳು ಇದರಲ್ಲಿ ಇದಾವೆ. ಆದರೆ ಅಲಂಕಾರ ಮಾಡಿರೋದ್ರಿಂದ ಕೆಲವು ಚಿತ್ರಗಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನ ಮೇಲ್ಗಡೆ ಹತ್ತಿ ಯುವಕರು ಒಂದ್ ಸ್ವಲ್ಪ ಯಾವ್ದಾದ್ರು ತೋರಿಸ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅವ್ರು ತಗೊಳ್ತಾರ, ಅದನ್ನ ನೀವು ಇದನ್ನ ತೋರಿಸಿದ್ರ ಅಷ್ಟೇ. ನೋಡಿ ಹಲವಾರು ಇಲ್ಲಿ ಕೆತ್ತನೆಗಳಿದೆ, ಮರದಲ್ಲಿ ಕೆತ್ತನೆ ಮಾಡಿರೋದು. ಇನ್ನೊಂದು ಇದು ಕ್ಲಿಯರ್ ಆಗಿ ಗೊತ್ತಾಗೋದು ಏನಂದ್ರೆ ಮಷಿನ್ ಕಟ್ಟಿಂಗ್ ಅಲ್ಲ, ಹ್ಯಾಂಡ್ ಕಟ್ಟಿಂಗ್. ಸೊ ಉಳಿ ಸುತ್ತಿಗೆ ಹಿಡಿದು ಮಾಡಿರುವಂತದ್ದು ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಏನು ಅಂತ ಹೇಳಿದ್ರೆ ಸರ್, ಅದು ಎಕ್ಸಾಕ್ಟ್ಲಿ ಏನೇನ್ ಮೂರ್ತಿಗಳು ಯಾವ್ದೇನು ಅಂತ ಏನಾದ್ರು ಗೊತ್ತಾ? ಇಲ್ಲ, ಅದರಲ್ಲಿ ಧಾರ್ಮಿಕಗೆ ಸಂಬಂಧಪಟ್ಟಂತವು ಇದೆ. ಅವತ್ತಿನ ಕಾಲದಲ್ಲಿ ಈ ಇವತ್ತಿನ ಏನು ಕಾಮಶಾಸ್ತ್ರವನ್ನ ಅವತ್ತು ಗೊಂಬೆಯ ಮುಖಾಂತರ ಕೂಡ ತಿಳಿಸಿದ್ರು ಅನ್ನುವಂತ ನನ್ನ ಒಂದು ಅನಿಸಿಕೆ. ಹೌದೌದು. ಯಾಕೆ ಆ ತರದ ಚಿತ್ರಗಳನ್ನ ನಾವು ನೋಡೋದಾದ್ರೆ ಹಂಪಿಲೂ ಕೂಡ ಸಾಕಷ್ಟಿದೆ ದೇವಸ್ಥಾನದಲ್ಲಿ. ವಿಶೇಷವಾಗಿ ವಿರೂಪಾಕ್ಷ ಟೆಂಪಲ್ ನಾವು ನೋಡೋದಾದ್ರೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದ ತುಂಬಾ ದೂರದಿಂದಾನೇ ಕಾಣಿಸುತ್ತೆ. ಇದರಲ್ಲೂ ಕೂಡ ಒಂದೆರಡು ಶಿಲ್ಪಿಗಳು ಆ ರೀತಿಯಲ್ಲಿ ತೆಗೆದಿರತಕ್ಕಂಥದ್ದು ಉದಾಹರಣೆ ನಮ್ಗೆ ಇಲ್ಲಿ ಕಾಣ್ತವೆ. ಸ್ವಲ್ಪ ಅದನ್ನ ನೋಡೋದನ್ನ ತೆಗಿಲಿ. ನೋಡಿ, ರಥದ ಹಬ್ಬ ಇವತ್ತು, ಜಾತ್ರೆ. ಏನ್ ಮಾಡ್ತಾ ಇದೀರಿ ಎಲ್ಲ? ಏನ್ ಮಾಡ್ತಾ ಇದೀರಿ? ಬಸವೇಶ್ವರನ ಮೆರವಣಿಗೆ. ಬಸವೇಶ್ವರನ ಮೆರವಣಿಗೆ. ಏನು ಅಣ್ಣವ್ರ ಹೆಸರು? ಶಿವ. ಶಿವ ಶಿವ ಫುಲ್ ರೆಡಿ ಆಗ್ಬಿಟ್ಟವ್ರು ನೋಡಿ. ಎಲ್ಲಿಂದ ತಂದ್ರಿ ಇದೆಲ್ಲ? ಎಲ್ಲ ಮಾಡ್ಸಿರೋದು. ಸೂಪರ್. ಒಬ್ರೇ ಇದಾರೆ, ಉಳ್ದವ್ರೆಲ್ಲ ಮಧ್ಯಾಹ್ನ ಇನ್ನು 4 ಗಂಟೆ ಮೇಲೆ ಕಟ್ತಾರೆ. ಓ, ಪೂಜೆ ಮಾಡ್ಸಕ್ಕೆ. ಓಹೋ, ಫುಲ್ ಬಿಸಿ ಎಲ್ಲ ಹಬ್ಬದಲ್ಲಾಗಿದ್ರೆ. ಓಕೆ, ಹಾ, ಇಲ್ಲಿ ನೋಡಿ.
ಕೆಲವು ಜನರನ್ನ ಕೇಳಿದಂತ ಸಂದರ್ಭದಲ್ಲಿ ಇಂಥ ಚಿತ್ರಗಳನ್ನ ತೆಗಿಲಿಕ್ಕೆ ಕಾರಣ ಏನು ಅಂತ ಹೇಳಿದಾಗ ದೃಷ್ಟಿ ಬೀಳಬಾರ್ದು, ಅಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಚಿತ್ರಗಳನ್ನ ನೋಡಿದ್ರು ಕೂಡ ಆ ಕೆತ್ತನೆಯನ್ನ ಮಾಡಿದಂತ ಗಡ್ಡೆಗೆ ಏನು ರಥದ ಗಡ್ಡೆಗೆ ಯಾವುದೇ ತೊಂದರೆ ಆಗಬಾರದು ಅನ್ನತಕ್ಕಂಥ ಕಾರಣದಲ್ಲೂ ಕೂಡ ಇಂಥ ಚಿತ್ರಗಳನ್ನ ದೃಷ್ಟಿ ಬೀಳಬಾರದು ಅಂತ ಹೇಳಿ ಇಂಥ ಚಿತ್ರಗಳನ್ನ ತೆಗೆದಿರ್ಬೋದು ಅನ್ನತಕ್ಕಂಥದನ್ನು ಕೂಡ ಹಿರಿಯರು ಹೇಳಿದ್ರು. ಕೆಲವು ಕಾಮಶಾಸ್ತ್ರಗಳನ್ನ ಅವತ್ತಿನ ಸಂದರ್ಭದಲ್ಲಿ ಇದನ್ನ ಈ ರೀತಿಯಲ್ಲಿ ತಿಳಿಸಿದ್ರು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಇದೆ. ಓಕೆ ಓಕೆ ಓಕೆ. ಸರ್ ಇದು ಯಾವ ದೇವ್ರ ಮೂರ್ತಿ ಇರ್ಬೋದು ಸರ್? ಒಬ್ರು ತಲೆ ಮೇಲೆ ಒಬ್ರು ಹತ್ತಿದಾರಲ್ಲ, ಇವ್ರ ಏನಾದ್ರು ಐಡಿಯಾ ಇದೆಯಾ? ಯಾವ್ದು ಐಡಿಯಾ ನೋಡಿ, ಒಬ್ರ ಬೆನ್ನ ಮೇಲೆ ಹೆಗಲ ಮೇಲೆ ಇನ್ನೊಬ್ರು ಕೂತಿರುವಂತದ್ದು. ನೀವು ಈ ರಥಗಳಲ್ಲಿ ನೀವು ಯಾವುದೇ ರಥ ನೋಡಿ ಇದೇ ತರದ ಕೆತ್ತನೆಗಳು ವಿಶೇಷವಾಗಿರ್ತದೆ. ಬಟ್ ಏನು ಅಂತ ಹೇಳಿದ್ರೆ ಇವಾಗ ಹಿರಿಯರು ಹೇಳಿದ್ದಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ನನಗೂ ಕೂಡ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ತೇರು ಅಂತಿದ್ವಿ, ಸುಮ್ನೆ ಅದೇನೋ ಇದೆ ಅಂತಿದ್ವಿ, ಹೋಗ್ತಿದ್ವಿ ಅಷ್ಟು ಬಿಟ್ರೆ ಇಷ್ಟೆಲ್ಲ ವಿಶೇಷತೆ ಇದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಗಾಲಿ ಹೆಚ್ಚು ಕಡಿಮೆ ನನ್ನ ಷಷ್ಠ ಹೈಟಿಗಿದೆ, ಸಿಕ್ಕಾಪಟ್ಟೆ ಪವರ್ಫುಲ್. ಇನ್ನು ಎತ್ತರ ಇತ್ತು. ಈ ಕಲ್ಲಿನ ರೋಡ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಕಾರಣ ಅದೇ. ಓಕೆ ಓಕೆ ಓಕೆ. ಸ್ನೇಹಿತರೆ, ಇದರಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ಇದು ಈ ಹಳಿ, ಯಾಕಂತ ಹೇಳಿದ್ರೆ ಇದು ರಥ ಇಲ್ಲಿ ಉಳ್ಳಾಡ್ಬೇಕಲ್ವಾ. ಸೊ ಹಾಗಾಗಿ ಏನಂದ್ರೆ ಕಟ್ಟಿಗೆ ಇದ್ರೆ ಆಗಲ್ಲ, ವೇಟ್ ಒಡೆದೋಗ್ಬಿಡುತ್ತೆ, ಇಲ್ಲ ಓಪನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಬ್ಬಣ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಹಾಕಿದ್ದಾರೆ ಗಂಟೆ. ರಥ ಅಂತೂ ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಈ ಕಡೆ ದುರ್ಗಾದೇವಿದಿದೆ. ಹಾ, ಬಂದೆ ಸರ್. ರಥದ ಕೆಳಭಾಗ ಒಂದ್ಸರಿ ಕಲಾಕಾರನಿಗೆ ಕಲೆಯನ್ನ ಮಾಡತಕ್ಕಂಥವನಿಗೆ ಅವನ ಅದನ್ನ ಸುಮ್ಮನೆ ಮಾಡಿಲ್ಲ, ಅದಕ್ಕೆ ಒಂದು ಐತಿ ಅಸುರ ಮರ್ದಿನಿ ಇದು. ಸರ್, ಇಲ್ಲಿ ಏನೋ ತೋರಿಸ್ತಾ ಇದೆ, ಮಹಿಷಾಸುರನ ಸಂಹಾರ ಮಾಡಿದಂತ ಒಂದು ದೇವಿಯ ದಶಾವತಾರದ ರೀತಿಯಲ್ಲಿ ಇದೆ ಇದು. ಮಹಿಷಾಸುರ ಮರ್ದಿನಿ. ಇದು ಒಂದ್ ಸ್ವಲ್ಪ ಇದು ಒಂದು ನೋಡಿದ್ರಕತಿ, ಇದು ಕುದುರೆ ಏನೋ, ಇದು ಒಂದು ವ್ಯಂಗಾಕೃತಿಯಲ್ಲಿ ಇದೆ ಅದು. ಇದೊಂದು ಓಪನ್ ಮಾಡಿ ಸರ್, ಇದೊಂದು ಓಪನ್ ಮಾಡಿ. ಮನುಷ್ಯನ ಅಥವಾ ಯಾರು ಅಂತ ನೋಡು, ಮನುಷ್ಯನನ್ನ ಕುದುರೆ ಆಕೃತಿಯಲ್ಲಿ ಇರ್ತಕ್ಕಂಥ ಅಷ್ಟು ಕಾಮದಲ್ಲಿ ಮನುಷ್ಯ ಆ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದ, ಹಿಂಗ ಏನೋ ಇರಬಹುದಾ ನೋಡಿ. ಕಾಮ ಜಾಸ್ತಿ ಆದಾಗ ದುರ್ವರ್ತನೆ ಹೆಂಗಿರ್ತದೆ ಅನ್ನತಕ್ಕ ಒಂದು ಪ್ರಾಣಿಗೆ ಹೋಲಿಕೆ ಮಾಡಿರ್ತಾರೆ ನೋಡಿ. ಕೆಳಗಡೆ ಮನುಷ್ಯ, ಮೇಲ್ಗಡೆ ಕುದುರೆ. ಅಲ್ಲಿ ಒಂದು ಐತಲ್ಲ, ಏನ ತಡಿ, ಅಲ್ಲಿ ಒಂದಿದೆ. ಉಲ್ಟಾ ಇದೆ ಅದು. ಇವತ್ತು ಈ 101ನೇ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರು ಶಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಬ್ಬಿಣ ಕಂತಿ ಮಠ ಪರಮ ಪೂಜ್ಯರು, ರಟ್ಟೆಹಳ್ಳಿಯವರು. ನಿನ್ನೆ 3 ದಿನದ ಕಾರ್ಯಕ್ರಮ ಆಗಿದ್ರು ಕೂಡ ಇವತ್ತಿನ ನಾವು ಆಹ್ವಾನವನ್ನು ಮಾಡಿದಂತ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಒಂದೇ
ಒಂದೇ ಒಕ್ಕರಳಿನಲ್ಲಿ ಪರಮ ಪೂಜ್ಯರು ತಮ್ಮ 19, 20, 21 3 ದಿನದ ಕಾರ್ಯಕ್ರಮದಲ್ಲೂ ಕೂಡ ಅವ್ರದ್ದು ಬ್ಯುಸಿ ಆಗಿದ್ದಾಗ ಕೂಡ ನಾವು ಭಕ್ತರನ್ನ ಹೋದಂತ ಸಂದರ್ಭದಲ್ಲಿ ಆಯ್ತು ನಾನು ಗುಂಡಗಟ್ಟಿಗೆ 9:00 ಬರ್ತೇನೆ ಅಂತ ಏನು ವಾಗ್ದಾನವನ್ನ ಮಾಡಿದ್ರು, ಆ ಸರಿಯಾದ ಸಮಯಕ್ಕೆ ಬಂದು 101ನೇ ವರ್ಷದ ರಥೋತ್ಸವಕ್ಕೆ ಭಕ್ತರನ್ನ ಸಮ್ಮುಖದಲ್ಲಿ ಪ್ರವಚನವನ್ನ ಮಾಡಿ ಈ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು. ಸೂಪರ್. ಗುರುಗಳನ್ನ ಚಿಕ್ಕವನಿದ್ದಾಗಿಂದ ನೋಡ್ತಿದೀನಿ. ಕಬ್ಬಿಣ ಕಂತಿ ಮಠ ಇದೆಯಲ್ಲ, ನಾ ಮೊನ್ನೆ ನಿಮ್ಗೆ ಮಡ್ಲೂರ್ ಮಠ ತೋರಿಸಿದೆ, ಅಲ್ಲಿ ಗುರುಗಳನ್ನ ಮಾತಾಡ್ಸಿದೆ. ಅವ್ರು ಹೇಳಿದ್ರು ಕಬ್ಬಿಣ ಕಂತಿ ಮಠ ರೆಟ್ಟಿಹಳ್ಳಿಲಿ ಏನು ಅಂತ ಹೇಳಿದ್ರೆ ವೈದಿಕ ಕಲಿಯೋದಕ್ಕೆ ಅವಕಾಶ ಇದೆ. ಮಡ್ಲೂರು ಅಥವಾ ಸುತ್ತಮುತ್ತ ಗ್ರಾಮಸ್ಥರು ಯಾರಾದ್ರೂ ನಾವು ವೈದಿಕ ಕಲಿತೀನಿ ಅಂತ ಬಂದ್ರೆ ಸ್ವತಃ ಮಡ್ಲೂರು ಗುರುಗಳು ಕೂಡ ಅವ್ರನ್ನ ರೆಟ್ಟಿಹಳ್ಳಿಗೆ ಕಳಿಸೋದು, ಮತ್ತೆ ಬೇರೆ ಬೇರೆ ಅವರ ಏನು ಮುರುಘಾ ಮಠಗಳಿದೆಯೋ ಅಲ್ಲಿಗೆ ಕಳಿಸ್ತಾರಂತೆ. ನೋಡೋಣ, ಗುರುಗಳ ಒಂದು ಅಪ್ಪಣೆ ಸಿಕ್ಕರೆ ಅಲ್ಲಿಗೂ ಹೋಗೋಣ, ಮಠನೂ ತೋರಿಸ್ತೀನಿ, ಅವ್ರನ್ನ ಮಾತಾಡ್ಸೋಣ. ಯಾಕಂದ್ರೆ ಅವ್ರನ್ನ ಸರಳ ಗುರುಗಳು, ಅತ್ಯಂತ ಸರಳ. ಚಿಕ್ಕವನಿದ್ದಾಗಿಂದ ಗುರುಗಳು ನೋಡ್ತಾ ಇದ್ದೆ. ಮಕ್ಕಳು ತೆಗೆದುಕೊಳ್ಳೋ ಪ್ರಸಾದವನ್ನ ತೆಗೆದುಕೊಳ್ತಕ್ಕಂಥ ಗುರುಗಳನ್ನ ನಾನು ವಿಶೇಷವಾಗಿ ಆ ಮೊನ್ನೆ ಮಠದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹೋದಂತ ಸಂದರ್ಭದಲ್ಲಿ ಗುರುಗಳು ಕೂಡ ಮಕ್ಕಳ ಜೊತೆಗೆ ಕೂಡಿ ಕುಳಿತುಕೊಂಡು ಅವ್ರ ಪ್ರಸಾದವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನೋಡಿರೋದು ನನಗೆ ಬಹಳ ಆಶ್ಚರ್ಯಕರವಾದಂತ ಸಂಗತಿಯಾಗಿದೆ. ಸರ್, ಇದು ಚಿಕ್ಕ ರಥ ಅಲ್ಲ ಸರ್? ಸಣ್ಣ ರೀತಿ ಹೂವಿನ ರಥ. ಸಣ್ಣ ರಥ ತುಂಬಾ ಸಿಂಪಲ್. ಇದು ಒಳಗಡೆ ಕಬ್ಬಿಣ ಅನ್ಸುತ್ತಲ್ಲ ಸರ್? ಮತ್ತೆ ಒಂದು ಗಾಲಿ ಇದೆ ನೋಡಿ, ಇದು ಕೂಡ ಹಳೆ ಗಾಲಿ. ಇದು ಕಟ್ಟಿಗೆ ಖಾಲಿ, ಮೇಲೆ ಇಲ್ಲಿ ಕಬ್ಬಿಣದ ಹಳಿ ಹಾಕಿರೋದು. ಮತ್ತೆ ಏನು ಅಂತ ಹೇಳಿದ್ರೆ ಇದು ದೊಡ್ಡ ರಥದಷ್ಟು ಗ್ರ್ಯಾಂಡ್ ಆಗಿಲ್ಲ, ಚಿಕ್ಕದಾಗಿರುತ್ತೆ ಹೂವ ರಥ. ಸರ್, ಇದು 2 ರೀಸನ್ ಏನ್ ಸರ್? ದೊಡ್ಡ ರಥ ಸಣ್ಣ ರಥ ಯಾಕೆ ಸರ್ ಈ ತರ? ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ರೀಸನ್? ಇದು ಹೇಳ್ಬೇಕಂದ್ರೆ ಒಂದು ಕಂಕಣ ಧಾರಣದಿಂದ ಒಂದು ಮದುವೆಯನ್ನ ಮಾಡ್ತೇವಲ್ಲ ನಾವು, ದೇವತೆಗಳು ಸಹಿತ ಮದುವೆಯ ಒಂದು ಮುಂದೆ ರೀತಿಯಾಗಿ ಮದುವೆಯಾಗಿ ರೀತಿಯಾಗಿ ನಾವೆಂಗ ಕಂಕಣ ಲಗ್ನ ಕಟ್ಸೋದು ಅಂತವಲ್ಲ, ಹೌದು ಹೌದು ಹೌದು. ಹಂಗ ಶನಿವಾರ ದಿವಸ ನಾವು ಪ್ರಸಾದ ಮಾಡಿ ಆ ಸಾಯಂಕಾಲದ ವೇಳೆಗೆ ಬಂದು ಆ ಬಸವೇಶ್ವರನಿಗೆ ಕಂಕಣ ಕಟ್ಟಿ ಅವನ ಪರವಾಗಿ ಒಬ್ಬರ ಮನುಷ್ಯರಿಗೆ ಸತಕ ಕಂಕಣ ಕಟ್ಟಿ ಮರು ದಿವಸ ಮತ್ತ ಹೆಂಗ ನಾವು ಮಧುಮಕ್ಕಳು ಹೋರಾಟ ಮಧುಮಕ್ಕಳನ್ನ ಕೋರೂಟ ಉಣಿಸ್ತೇವಲ್ಲ, ನಿನ್ನೆ ದಿವಸ ಎಲ್ಲ ಊರೊಳಗ ಕೋರೂಟ ಸಾಯಂಕಾಲ ಮತ್ತೆ ತಂದು ಬೆಳಗ್ಗೆ ಮರು ದಿವಸ ಮತ್ತ ಅವ್ರನ್ನ ಎಲ್ಲ ಇದು ಮಾಡಿ ಸಂಪ್ರದಾಯದ ಪ್ರಕಾರ ವಿವಾಹ ಮಾಡಿ ದೇವಿಗೆ ಬಸವಣ್ಣಗ ಒಂದು ಬಸಂಗ ಕಟ್ಟಿ ಮಕ್ಕಳಾಗ ಒಂದು ದೇವಿಯ ಮೂರ್ತಿ ಹುಡುಕಿ ಗಂಟಿಟ್ಟು ಅದಕ್ಕೆ ದಂಡಿಯನ್ನ ಹಾಕಿ ಮದುವೆ ಮಾಡಿದಂಗನ ಮಾಡಿ ಆಮೇಲೆ ರಥ ಸೇರಿಸಿ ನಾವು ಮದುಮಕ್ಕಳನ್ನ ಹೆಂಗ ಮೆರವಣಿಗೆ ಮಾಡ್ತಿದ್ವಲ್ಲ ಹಂಗ ಈ ರಥದೊಳಗ ಅವ್ರ ದೇವ್ರನ್ನ ಎಲ್ಲರನ್ನು ಇವತ್ತು ಯಾವ ದೇವ್ರನ್ನ ಕೂರಿಸ್ತೀರಿ ಸರ್? ಬಸವೇಶ್ವರ ಮತ್ತು ದೇವಿ, ಇನ್ನು ಉಳಿದರ ಮಕ್ಕಳಾಗಿದ್ದು ಶನೇಶ್ವರ, ಆಂಜನೇಯ, ಅಂದ್ರೆ ಊರಿನ ಪ್ರಮುಖ ದೇವತೆಗಳೆಲ್ಲರೂ ಇಲ್ಲೇ ಇರ್ತಾರೆ. ಸರಿ. ಅದು ಅಲ್ಲದೆ ಪಕ್ಕದ ಹಳ್ಳಿಯಿಂದ ಕರೆಸಿದಂತ ಬೂದಿ ಸ್ವಾಮಿ ಅಂತ ಪಕ್ಕದ ಸ್ವಾಮಿ ದೇವರು ಸತಿಹಳ್ಳಿ. ಈ ಎಷ್ಟು ಊರು ದೇವರು ಬರ್ತವೆ ಸರ್? ಈ ಸದ್ಯ ಅದೊಂದು ಬರುತ್ತೆ, ಅದೊಂದು ಮೊದ್ಲು ಬೇಕಾದಾಗೆಲ್ಲ ಕಳಸಾರೋಣ ಅದನ್ನೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ 6 ಊರು 9 ಊರು ಈ ರೀತಿ ದೇವಸ್ಥಾನಗಳನ್ನು ಕರೆಸ್ತೇವೆ. ಆ ಸಂದರ್ಭದಲ್ಲಿ ಸಿರಿಗೆರೆ ಗುರುಗಳು ಬಂದು ಕಾರ್ಯಕ್ರಮವನ್ನ ಕಳಸಾರೋಣ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ದಾರೆ. ಮೊನ್ನೆ ಬಹುತೇಕ 11ನೇ ತಾರೀಕು ಮತ್ತು 12ನೇ ತಾರೀಕಿನಂದು ಕಳಸಾರೋಣ ಮಾಡಿರ್ತಕ್ಕಂಥದ್ದು. ಆ ಕಳಸಾರೋಣಕ್ಕೆ ತರಳುಬಾಳು ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ರಟ್ಟಹಳ್ಳಿ ಕಬ್ಬಿಣ ಕತ್ತಿ ಗುರುಗಳು ನೆರವೇರಿಸಿಕೊಟ್ಟಿದ್ದಾರೆ. ಅಂದ್ರೆ ಜೊತೆಗೆ ಇವತ್ತಿನ ರಥೋತ್ಸವಕ್ಕೆ ಎಷ್ಟು ಊರಿನ ದೇವ್ರು ಕರೆಸಿದ್ರಿ? ಇವತ್ತು ಒಂದೇ ಗ್ರಾಮದ ದೇವರು ಇರುತ್ತೆ. ಆ ಕಳಸಾರೋಣಕ್ಕೆ 6 ಗ್ರಾಮದಿಂದ ದೇವರುಗಳು ಬಂದಿತ್ತು. ಯಾವ ಊರಿಂದ? ಯುರಾಪುರ ಅಂತ ಹೇಳಿ, ದೂದಿಹಳ್ಳಿ ಅಂತ, ಇಂಗುಳುಗುಂದಿ ಅಂತ, ಸತಿಹಳ್ಳಿ ಅಂತ, ಮತ್ತೆ ಕೋಡದತ್ರ ಯಾವ್ದದು ಉಜಿನಿಪುರ ಅಂತ ಹೇಳಿ, ಅನಂತರ ಹಿರೇಮರಬ ಅಂತ. ಪರ್ಟಿಕ್ಯುಲರ್ ಇದೇ ಊರುಗಳಿಂದ ಇಲ್ಲ. ಅಲ್ಲಿ ಗ್ರಾಮದ ದೇವರು ಪಲ್ಲಕ್ಕಿಯನ್ನ ತೆಗೆದುಕೊಂಡು ಬರತಕ್ಕಂತ ಸಂದರ್ಭದಲ್ಲಿ ನಾವು ಗ್ರಾಮದ ಪ್ರಮುಖರನ್ನ ಮುಂಚಿತವಾಗಿ ಭೇಟಿ ಆದಾಗ ಆ ದಿನಾಂಕಿನಂದು ಅಲ್ಲಿ ಏನಾದ್ರೂ ಬೇರೆ ಕಾರ್ಯಕ್ರಮಗಳಿಗೆ ಆ ಪಲ್ಲಕ್ಕಿ ಹೋಗ್ತಿದೆ ಅಂದ್ರೆ ಆ ಗ್ರಾಮದ ದೇವರುಗಳು ನಮಗೆ ಸಿಗಂಗಿಲ್ಲ. ಯಾವ ಗ್ರಾಮದ ದೇವರುಗಳು ನಮಗೆ ಸಿಗ್ತವೆ ಆ ಎಲ್ಲಾ ಗ್ರಾಮದ ದೇವರುಗಳನ್ನ ಆಹ್ವಾನ ಮಾಡಿದ್ದು ಮೊನ್ನೆ ಕಾರ್ಯಕ್ರಮ.
ಹೇಗೆ ಸರ್ ನಡ್ಕೊಂಡು ಪಲ್ಲಕ್ಕಿಲ್ಲ ಆ ಪಲ್ಲಕ್ಕಿಯಲ್ಲೇ ತಗೊಂಡು ಬರೋದು ಎಲ್ಲ ಎಲ್ಲ ನಡ್ಕೊಂಡು ಇಲ್ಲ 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 ಆಟೋ ಮುಖಾಂತರ ವಾಹನ ಮುಖಾಂತರ ತಗೊಂಡು ಬರೋದು. ಈಗ ಪಲ್ಲಕ್ಕಿ ಅಂತ. ನಡ್ಕೊಂಡು ತೊಗೊಂಬರಲ್ಲ. ಈಗ ನಡ್ಕೊಂಡು ಬರ್ತಕ್ಕಂಥದ್ದು ಸರ್ವೇ ಸಾಧಾರಣ ಈಗ ನಮಗೆ ಗೊತ್ತಿರ್ತಕ್ಕಂಥದ್ದು ಅಂತಂದ್ರ ದೇವರ ಬೆಳೆ ಕುಣೆ ಬೆಳಕೇರಿ ಮತ್ತು ಮುಗುಳಗೇರಿ 2 ದೇವರುಗಳು ಬೀರೇಶ್ವರನ ದೇವರುಗಳನ್ನ ನಡ್ಕೊಂತಾನೆ ತಗೊಂಡು ಬರ್ತಕ್ಕಂಥ ಸಂಪ್ರದಾಯ ಇದೆ. ಒಂದು ಬಂದಿದ್ದೀವಿ. ಹಾ. ಗಾಡಿ ಹತ್ತಂಗಿಲ್ಲ ಗಾಡಿ ಹತ್ತಂಗಿಲ್ಲ. ಒಂದು ಬಂದಿದ್ದೀವಿ. ಓಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ ಇಲ್ಲಿಂದ ಅದು ಬೆಳಕೇರಿ ಅಂತಕ್ಕಂಥದ್ದು 40 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಅಲ್ಲಿಂದ ನಡ್ಕೊಂಡು ಬರೋದು. ಓಕೆ ಓಕೆ 70 ಕಿಲೋಮೀಟರ್ ಆಗ್ಬೋದ್ರಿ. 70 ಅಂದ್ರೆ ಎಷ್ಟು ಸಮಯ ಆಗುತ್ತೆ ಸರ್ ಅವ್ರಿಗೆ? ಇಲ್ಲ ಸರ್, ಅವರು ಒಂದ್ ಕಡೆಗೆ ವಿಶ್ರಾಂತಿಗೆ ಉಳಿತಾರೆ ಅಂತ ಮರುದಿನ ತಗೊಂಡ್ ಬರ್ತಾರೆ. ಹೊಳೆ ಪೂಜೆ ಅಂತ ಹೇಳಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಗುಂಡಗಟ್ಟಿಗೆ ಬರ್ತಾರೆ. ಅದನ್ನ ತಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮಿನಿಮಮ್ ಒಂದು 200 ಜನ ಅಂತೂ ಇರ್ತಾರೆ ಯುವಕರು. ಸಾಕಾಗ್ತದೆ ಜಾತ್ರೆ ಬಂದಾಗ. ಹೌದು ಹೌದು. ಬನ್ನಿ ಸರ್ ಒಂದೇ ಹಾದಿ ಬಸವೇಶ್ವರ. ಹಾದಿ ಬಸವೇಶ್ವರ ಇವತ್ತಿನ ರಥೋತ್ಸವ 101 ವರ್ಷದ ರಥೋತ್ಸವನ್ನ ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥವನು ಹಾದಿ ಬಸವೇಶ್ವರ. ಹ್ಮ್ ಯಾವುದೇ ಒಂದು ವಿವಾಹ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೆಂಗೆ ಬಂಧು ಬಳಗದವರನ್ನ ಎಲ್ಲರನ್ನು ಕರೆದುಕೊಂಡು ನಾವು ಯಾವ ರೀತಿ ವಿವಾಹವನ್ನು ಮಾಡ್ತೇವೆ, ರಥೋತ್ಸವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವರುಗಳನ್ನ ಆ ರಥೋತ್ಸವದಲ್ಲಿ ಕುಳಿಸ್ತಕ್ಕಂಥದ್ದು ಅವರ ಅನುಮತಿಯನ್ನ ಪಡೆದ ರೀತಿಯಲ್ಲಿ ಅವರೇ ಬಂಧು ಬಳಗದವರು ಆ ಒಂದು ಆದಿಬಸವೇಶ್ವರನ ವಿವಾಹ ಸಂದರ್ಭಕ್ಕೆ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಆದಿ ಬಸವೇಶ್ವರ ಸ್ವಾಮಿಯ ಸ್ವಾಮಿ ದೇವರೇನಿದಾರೋ ಇವರಿಗೆ ಉಳಿದಿರೋ ದೇವರುಗಳು ಬಂದು ಹೋಗ್ಬೋದಲ್ಲ. ಇದು ಬೀರೇಶ್ವರ ಸ್ವಾಮಿ, ಗ್ರಾಮದ ಬೀರೇಶ್ವರ, ಗುಂಡಗಟ್ಟಿ ಗ್ರಾಮದ ಬೀರೇಶ್ವರ. ಗುಂಡಗಟ್ಟಿ ಗ್ರಾಮದ ಬೀರೇಶ್ವರ. ತಗೊಂತಾರ, ಅಷ್ಟು ದೂರ ಇದ್ರೆ ಹೇಳ್ತಿರ್ತ. ಅದು ಚೆನ್ನಾಗೈತೆ, ಅದು ಕಟ್ಟಿ ನಾವು ಮಾಡಿದ್ದಕ್ಕೆ. ಪಲ್ಲಕ್ಕಿ ಇವರು ಬೀರೇಶ್ವರ ದೇವರು ನೋಡ್ಬೋದು, ಭರ್ಜರಿಯಾಗಿ ಅಲಂಕೃತವಾಗಿರ್ತಕ್ಕಂಥದ್ದು. ಯಾವ್ದು ಇದು? ಇದು ಮಂಗಳೂರು ಮಲ್ಲಿಗೆ. ಸ್ನೇಹಿತರೆ ನೋಡಿ, ಮಂಗಳೂರಿಂದ ಗುಂಡಗಟ್ಟಿಗೆ ಕನಿಷ್ಠ ಅಂದ್ರೆ ಒಂದು 350ರಿಂದ 370-80 400 ಅನ್ಕೊಳ್ಳಿ, ರಫ್ಲಿ ಬಿಟ್ವೀನ್ 400 ಕಿಲೋಮೀಟರ್ ದೂರದಿಂದ ಬಂದಿರೋದು. ಸರ್ ಜಾತ್ರೆಗೆ ಅಂತ ತರಿಸಿರೋದು? ಹೌದು ಹೌದು. ಅಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ನೌಕರಿಯನ್ನು ಮಾಡ್ತಾರ. ಅವ್ರ ಕುಟುಂಬದವರೇ ಈ ದೇವಸ್ಥಾನದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಜೊತೆಗೆ ದೇವರ ಸೇವೆ, ಎರಡರ ಕಡೆ ಸೇವೆ. ಸೂಪರ್. ಓಕೆ ಓಕೆ. ಇದು ಗ್ರಾಮ ದೇವಿ ಅವರು ಯಾವ್ದು ಚೌಡಮ್ಮ ಅಲ್ಲ? ಇವರು ಚೌಡಮ್ಮ ಅಲ್ಲ? ಕಳಸ ಅಲ್ಲ ಸರ್? 5 ಕಳಸ, ಪಂಚಕಳಸ. ನಿಜವಾದ ಪಲ್ಲಕ್ಕಿ ಅಂದ್ರೆ ಇದು. ಆಕ್ಚುಲ್ ಆಗಿ ಕೆಲವು ದೇವಸ್ಥಾನದಲ್ಲಿ ಪಲ್ಲಕ್ಕಿ ತುಂಬಾ ಚಿಕ್ಕದಾಗಿರುತ್ತೆ, ಏನೋ ಕಬ್ಬಿಣದ ಪೈಪನ್ನೇ ಬೆಂಡ್ ಮಾಡಿರ್ತಾರೆ. ಬಟ್ ಇದು ಕಂಪ್ಲೀಟ್ ಕಟ್ಟಿಗೆ ಮರನ ಬಳಸಿನೇ ಮಾಡಿರುವಂಥದ್ದು. ನೋಡಿ ಹಿಂದ್ಗಡೆ ಕೂಡ ಅಷ್ಟೇ. ಯಾವ ಬಂದ್ರಿ?
ಎಷ್ಟು ಇಬ್ರು ಹೊರಬೋದಲ್ಲ ಸರ್ ಹಿಂದ್ಗಡೆ? ಮುಂದ್ಗಡೆ ಇಬ್ರು. ಗಟ್ಟಿಮುಟ್ಟಾದ ಪಲ್ಲಕ್ಕಿ. ಇದು ಚಿಕ್ಕದಾಗಿರ್ತಕ್ಕಂಥ ಗುಡಿ. ಹ್ಮ್ ಹ್ಮ್ ಹ್ಮ್. ಈ ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥ ಜಮೀನ್ದಾರರು ಓಕೆ. ನಿಮಗೆ ಎಷ್ಟು ಜಾಗ ಬೇಕೋ ಅಷ್ಟು ತಗೊಳ್ರಿ ಅಂತ ಹೇಳಿ ಅವರು ಒಪ್ಪಿಗೆ ಕೊಟ್ಟ ನಂತರ ಮತ್ತೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಂಡು ಆ ಕಟ್ಟಡವನ್ನ ತಯಾರಿ ಮಾಡಿ. ಅಂದ್ರೆ ಮೂಲ ಕಟ್ಟಡ ಇಷ್ಟ ಇತ್ತು? ಇದೆ, ಇದಕ್ಕೆ ಇಷ್ಟ ಇತ್ತು. ಹಾ 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 ಹಾ. ಓಕೆ ಓಕೆ. ಓ, ಇನ್ನ ಹಿಂದೆ ಎಕ್ಸ್ಟ್ರಾ ತಗೊಂಡಿದ್ದೆ. ಹಾ, ಇವತ್ತು 101ನೇ ರಥೋತ್ಸವ ಮಾಡಿಕೊಂಡಂತ ಸ್ವಾಮಿ. ಸರ್, ಈ ದೇವಸ್ಥಾನ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯ್ತು ಸರ್, ಈ ಪರ್ಟಿಕ್ಯುಲರ್ ಟೆಂಪಲ್? ಈಗ ಇದು ನಿರ್ಮಾಣ ಆಗಿ ಇದು ಒಂದು 10 ವರ್ಷ ಆಗಿರ್ಬೋದು. ಇದು ಇಲ್ಲಿಂದ ಹೊಸದಾಗಿ ಇದನ್ನ ಈಗ ಈ ವರ್ಷ ಇನ್ನೂ ಪೂರ್ಣ ಆಗಿಲ್ಲ ಇದು. ಇದಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಕೂಡ ಇನ್ನು ಮುಂದೆ ಇದೆ. ಇದು ಈಗ ಸದ್ಯದಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟು ಡೆವಲಪ್ಮೆಂಟ್ ಅನ್ನ ಮಾಡಿದೇವಿ. ಈ ಇದಕ್ಕೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಇರ್ಲಿಲ್ಲ. ಪ್ರದಕ್ಷಿಣಾಕಾರದಲ್ಲಿ ಜಾಗವನ್ನು ಕೊಟ್ಟರು. ಇದಕ್ಕೆಲ್ಲ ಪೂರ್ಣ ಕಲ್ಲಿನ ಕಟ್ಟಡವನ್ನ ಮಾಡಿದ್ದೇವೆ. ಇದನ್ನ ಇನ್ನು ಪೂರ್ಣ ಆಗಿಲ್ಲ. ಇನ್ನು ಕಳಸಾರೋಹಣದ ಕೆಲಸ ಇದೆ. ಕಳಸದ ಕಟ್ಟಡನೂ ಕೂಡ ಇದೆ. ಸರ್, ಇಲ್ಲಿ 2 ಪಲ್ಲಕ್ಕಿ ಇದೆಯಲ್ಲ, ಅದೇ ಬೂದಿ ಸತ್ತಿಗೆಹಳ್ಳಿಯಿಂದ ಬೂದಿ ಸ್ವಾಮಿ ಅಂತ ಹೇಳಿ, ಆಮೇಲೆ ಗ್ರಾಮದ ಕಲ್ಲೇಶ್ವರನು ಮತ್ತೆ ಶನೇಶ್ವರನು ಈ ಒಳಗಡೆ ಏನು ಕುಂದ್ರಿಸಿದವಲ್ಲ ಆ ದೇವರುಗಳನ್ನ ಎಲ್ಲ ತೆಗೆದು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದ್ರ ಮೇಲೆ ಮತ್ತೆ ನಾಳೆ ಸಾಯಂಕಾಲ ಗ್ರಾಮದಲ್ಲಿ ಪ್ರವೇಶ ಆಗ್ತಾರೆ. ನಾಳೆ ಓಕಳಿಯ ಮುಖಾಂತರ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಓಕಳಿ ಅಂದ್ರೆ ಹೇಗೆ ಸರ್ ಎಕ್ಸಾಕ್ಟ್ ಏನು ಇದರಲ್ಲಿ ಕಾಮನ ಹಬ್ಬದಲ್ಲಿ ಆಡ್ತಾರಲ್ಲ ಆ ರೀತಿಯಲ್ಲಿ ಇರೋದಿಲ್ಲ. ಕುಂಕುಮ ಧಾರಣೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಓಕಳಿಯನ್ನ ಆಡ್ತಕ್ಕಂಥದ್ದು. ಅಂದ್ರೆ ಒಬ್ರಿಗೊಬ್ರಿಗೆ ಕುಂಕುಮ ಹಚ್ಚೋದು. ಸರಿ ಸರಿ ಸರಿ. ಮೂಲ ದೇವರು ಕಲ್ಲೇಶ್ವರ ಸ್ವಾಮಿ, ಬಸವೇಶ್ವರ, ನೀಲಾಂಬಿಕಾ ದೇವಿ, ಶನೇಶ್ವರ. ನೋಡಿ, ಗುಂಡಗಟ್ಟಿಯ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಅಲ್ಲ ಸರ್? ಉತ್ಸವ ಮೂರ್ತಿ ಅದು ಬೂದಿ ಸ್ವಾಮಿ. ಸತ್ತಿಗೆಹಳ್ಳಿ ಬೂದಿ ಸ್ವಾಮಿ. ಬೂದಿ ಸ್ವಾಮಿ ಅಂದ್ರೆ ಅವರು ಮೋಸ್ಟ್ಲಿ ಇವ್ರು ಇರ್ಬೇಕು, ಗುರುಗಳು. ಗುಂಡಗಟ್ಟಿಯ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಗಳೆಲ್ಲ. ಅಂದ್ರೆ ಟೋಟಲ್ ಆಗಿ 6 ಜನ. ಅದರಲ್ಲಿ ಅದಕ್ಕೆ ಹಿರಿಯರು ಬಹುತೇಕ ಗ್ರಾಮದಲ್ಲಿ ಮಠಮಾನ್ಯಗಳು ಇಲ್ಲದಂತ ಸಂದರ್ಭದಲ್ಲಿ ಪಕ್ಕದ ಗ್ರಾಮವಾಗಿರ್ತಕ್ಕಂಥ ಸತಿಗೆಹಳ್ಳಿಯಿಂದ ಬೂದಿ ಸ್ವಾಮಿಯನ್ನ ತರ್ತಿದ್ರು. ಅಂದ್ರೆ ಬೂದೇಶ್ವರ ಅನ್ನತಕ್ಕಂಥ ಒಬ್ಬ ಗುರುಗಳನ್ನ ಆ ರೀತಿಯಲ್ಲಿ ಆಹ್ವಾನ ಮಾಡ್ಕೊಂಡು ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮನ ಮಾಡ್ತಿದ್ರು ಅನ್ನೋ ನಮ್ಮ ಅನಿಸಿಕೆ. ಬೂದಿ ಸ್ವಾಮಿ ಗುರುಗಳ ನೇತೃತ್ವದಲ್ಲಿ ಅಲ್ಲಿ ಗುರು ಅಂತ ಆಯ್ತಲ್ಲ. ಈಗ ಗುರುಗಳು ಗುರುಗಳ ಮೂರ್ತಿನ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಹಳ್ಳಿಗಳಲ್ಲಿ ನಡೆಯುವಂತ ಹಬ್ಬಗಳೇನಿದೆಯೋ ಸುಮ್ಮನೆ ವರ್ಷಕ್ಕೊಂದು ಹಬ್ಬ ಅಂತ ಮಾಡಲ್ಲ. ಅದಕ್ಕೊಂದು ಪ್ರತೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ಇತಿಹಾಸನೇ ಇದೆ. ಇವತ್ತೇನು ನಾವು ನೋಡ್ತಾ ಇದೀವೋ ಈ ಎಲ್ಲಾ ಗುರುಗಳು, ಎಲ್ಲಾ ದೇವರುಗಳು ಬೇರೆ ಬೇರೆ ಗ್ರಾಮದಿಂದ ಬಂದಂಥದ್ದು. ಅಂದ್ರೆ ಹಬ್ಬ ಅಂದಾಗ ಕೇವಲ ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ, ಸುತ್ತಮುತ್ತ ಹಲವಾರು ಗ್ರಾಮಗಳು. ಈಗ ಅವಾಗಲೇ ಹೇಳಿದಂತೆ ಯಾವ ಊರಿಂದ ಸರ್? ಸುಮಾರು 70 ಕಿಲೋಮೀಟರ್ ಅದು ದೇವ್ರು ನಡ್ಕೊಂಡು ಬರೋದು. ಕುಣೆ ಬೆಳಕೇರಿ ಬೀರೇಶ್ವರ ಸ್ವಾಮಿ. ಕುಣೆ ಬೆಳಕೇರಿ, ಹರಿಹರ ತಾಲೂಕು. ಅಲ್ಲಿಂದ ಸುಮಾರು 70 ಕಿಲೋಮೀಟರ್
ದೇವರನ್ನ ಪಲ್ಲಕ್ಕಿಲಿ ಹೊತ್ಕೊಂಡು ನಡ್ಕೊಂಡು ಬರ್ತಾರೆ. ಟ್ರ್ಯಾಕ್ಟರ್ ಮೇಲೆ ಆ ತರ ಸಾಕ್ಸೋದಲ್ಲ. ಭಕ್ತಿ ಅನ್ನೋಂಥದ್ದು ನೀವು ಹಳ್ಳಿ ಕಡೆ ಬಂದ್ ನೋಡ್ಬಿಟ್ರೆ ಅದರ ಏನು ಚಾರ್ಮ್ ಇದೆಯಲ್ಲ, ನೀವು ಅದನ್ನ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ನಿಜವಾಗ್ಲೂ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಹಬ್ಬ. ಹೇಳಿದ್ನಲ್ಲ, ಹಬ್ಬ ಅಂದ್ರೆ ಬರೀ ಆಡಂಬರ ಅಲ್ಲ, ಭಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಭಕ್ತಿಯಿಂದನೇ ಈ ದೇವಸ್ಥಾನ ಉದ್ಭವ ಆಗಿರೋದು. ಭಕ್ತಿಯಿಂದ, ಹೌದೌದು. ಹೆಂಗ್ ಉದ್ಭವ ಆಗಿದೆ ಅನ್ನೋದು ಕೇಳಿದ್ರೆ, ಪಕ್ಕದಲ್ಲಿ ಸಂತಿ ಅಂತ ಇರ್ತಾವಲ್ರಿ, ಅವತ್ತಿಂದ ಈಗ 4 ತಲೆಮಾರಿನ ಹಿಂದ ಈ ಸಣ್ಣ ಹುಡುಗರು ಒಂದು ಮಣ್ಣಿನ ಬಸವಣ್ಣನ ಮಾಡ್ಕೊಂಡು ಆ ಸಂತಿಯಿಂದ ಬರೋರ ಪುಟಾಗ ಪಳಾರ ಇಸ್ಕೊಂಡು ಅವನ್ನೆಲ್ಲ ಅವಕ್ಕೆ ನೈವೇದ್ಯ ಮಾಡಿ ನಿಂತ್ಕೊಂಡು ಪೂಜೆ ಮಾಡಿ ಅವರ ಭಕ್ತಿಯಿಂದ ಇವತ್ತು ಸಹಿತ ನಾಳೆ ಮಣ್ಣು ಪಳಾರ ಬಸವಣ್ಣ ಆ ಬಸವಣ್ಣನ ಒಳಗ ಐತಿ ಅಂತ ಹೇಳ್ತಾರೆ ನಮ್ಗೆ. ಇಲ್ಲಿ ಕೆಳಗೆ ಹಾ, ಮೂಲ ಜಾಗದ ಕೆಳಗಡೆ ಮೂಲ ಜಾಗ ಕೆಳಗಡೆ ಅಂದ್ರೆ ಈಗ ನೀವು ಈ ಬಸವಣ್ಣ ಐತಲ್ಲ, ಮೇಲೆ ಮೂಲ ಜಾಗ ಏನು ಇದೆ ಬಸವಣ್ಣ. ಏನು ಮಾಡಿ ಅದೇ ಹೇಗಿದೆ ಹಾಗೆ ಅದ್ರ ಕೆಳಗ ದಪ್ಪನ ಮಾಡಿ ಮೇಲೆ ಮೂರ್ತಿ ಮತ್ ದೊಡ್ಡದು ಮಾಡಿದ್ವಿ ಇಟ್ಕೊಂಡ ಮಣ್ಣಿನ ಬಸವಣ್ಣ. ಅದಕ್ಕ ಹಾದಿಯೊಳಗ ಮಾಡಿದ್ದಕ್ಕ ಹಾದಿ ಹಾದಿ ಬಸವ ಬಸವಣ್ಣೇಶ್ವರ ಅಂತ ಸ್ಥಾಪನೆ ಹೋಗೋ ಬರೋ ದಾರಿ ಮೇಲೆ. ದನಕಾಯಿ ಹುಡುಗರು ಮಕ್ಕಳು. ಅವನು ಹೈಯೆಸ್ಟ್ ದನ ಕಾದನ್ರಿ ಸರ್ ಬನ್ನಿ ಇಂಪಾರ್ಟೆಂಟ್ ಇವಾಗ ಸ್ವಲ್ಪ. ಬಾ ಈ ಕಡೆ ಬಾ, ಅವನು ಬಾಳ ದನಗಳು ಕಾದನ್ರಿ ಅವ್ನು. ಬಾ ಅಲ್ಲೇ ಇಟ್ಟು ಬಾ, ನಡೀತೈತ್ ಬಾರ ಈ ಕಡೆಗೆ. ಸರ್ ನೀವು ನೋಡಿದ ದೇವಸ್ಥಾನಕ್ಕೂ ಹಿಂಗೆ ಇರ್ಲಿ ಸರ್, ಇರ್ಲಿ ಅಲ್ಲೇ ಇರ್ಲಿ, ನೀ ಮಾತಾಡ. ನೀವು ನೋಡಿದ ಅವತ್ತಿನ ದೇವಸ್ಥಾನಕ್ಕೂ ಇವತ್ತಿರೋ ದೇವಸ್ಥಾನಕ್ಕೂ ಏನೇನೆಲ್ಲ ವ್ಯತ್ಯಾಸ ಆಗಿದೆ? ಎಲ್ಲ ಇಂಪ್ರೂವ್ ಆಗೈತೆ ಈಗ. ದೇವ್ರ ಅವಾಗಿಂದ ಸಣ್ಣ ಬಸವಣ್ಣ ಇತ್ತು, ಈಗೆಲ್ಲ ದೊಡ್ಡದಾಗೈತಿ. ಮಣ್ಣಿಂದ ಇತ್ತು ಅವಾಗ, ಮಣ್ಣೆ ಮಾಡ್ಲಿಕ್ಕೆ ಸಂತಿ ಇಲ್ಲಿ ಸಂತಿ ನಡೆಯೋದ್ರ ಮಾಸ್ತರ್ ಇತ್ತು. ಅವಾಗ ಇಲ್ಲಿ ಜನ ಬರಾಗ ನಾವು ದನ ಕಾಯ್ತಿದ್ವಿ, ಆ ಕೈ ಮುಗಿದ ಕೂಡ ಮಡಕೆ ಇಸ್ಕೊಂಡು ಖಾರ ಇಸ್ಕೊಂಡು ಅದು ಪಳಾರ ಮಾಡಿ ಇಲ್ಲಿ ದೇವ್ರು ಮಾಡಿದ್ವಿ. ಇಲ್ಲಿ ಹಾದಿ ಬಸವಣ್ಣ ಅಂತ ಹೆಸರು ಬಿತ್ತು. ನಿಮ್ಗೆ ಎಷ್ಟು ವರ್ಷ ಸರ್ ಇವಾಗ? ನಮಗೆ 55 ರೀ. 50. ನಾವು ಇದಾವ್ರವ್ರ ಈಗಾಗಲೇ 20 ವರ್ಷ ಶಿಕಾರ್ ಬರ್ತಾಗತ್ತ. ಯಾವ ಭಾನುವಾರ ಬಂತ ನಿಂತು ಬಿಡ್ತಿದ್ವಿ ಇಲ್ಲಿ. ಆ ಬಸ್ನಾಗ ಬಸ್ ನಿಲ್ಸ್ಬಿಡ್ತಿದ್ವಿ. ಅವ್ರು ಇಳಿದು ಮಂಡಕ್ಕಿ ಅದನ್ನ ಕೊಡಾರ ಬಿಟ್ಟು ಕೈ ಮುಗಿದ ಇಲ್ಲಿ ಬಾವಿ ಇತ್ತಿಲ್ಲ ಹಿಂದ, ಅಲ್ಲಿ ಬಾವಿ ಹಾರ್ತಿದ್ವಿ ಕೇಕ್ ಹೊರ್ಕೊಂಡು. ನೀರಿರ್ತಾವ ಈಗಿಲ್ಲ ನೀರು, ಅದು ಮುಂಚೆ ಹೊತ್ತು ಬಾವಿ. 1977-78 ನಂತರ ಈ ಗ್ರಾಮದಲ್ಲಿ ಬಸ್ ಪ್ರವೇಶ ಆಗಿದ್ದು. ಅದಕ್ಕಿಂತ ಪೂರ್ವದಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಈ ಗ್ರಾಮದವರು ಪ್ರತಿ ಭಾನುವಾರಕ್ಕೆ ಸಂತೆಯನ್ನು ಹೋಗ್ಬೇಕಾದ್ರೆ ಮಾಸೂರಿಗೆ ಹೋಗ್ತಿದ್ರು. ಸಂತೆಯಿಂದ ಬರ್ತಕ್ಕಂಥದ್ದು ಸಂಪ್ರದಾಯ ಅಂತಂದ್ರೆ, ಮನೆಗೆ ಬರ್ತಕ್ಕಂಥ ಸಂತೆಯನ್ನು ಮುಗಿಸ್ಕೊಂಡು ಬರ್ತಕ್ಕಂಥ ಮನೆ ಯಜಮಾನ ಮಂಡಕ್ಕಿ ಖಾರವನ್ನು ತೆಗೆಸ್ತಕ್ಕಂಥದ್ದು. ಅವನು ಅದನ್ನ ಎರಡನ್ನು ತರದಿಲ್ಲ ಅಂದ್ರೆ ಬಂಜೆಯ ಸಂತೆ ಅಂತಿದ್ರು, ಅದಕ್ಕೆ ಮಕ್ಕಳಿಲ್ಲದವನು ಅಂತಿದ್ರು. ಯಾವುದೇ ಹೋದ್ರೆ ಮಂಡಕ್ಕಿ ಖಾರವನ್ನು ತೆಗೆದುಕೊಂಡು ಬರ್ಬೇಕು. ಅದು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥವ್ರು ಅಲ್ಲಿ ಏನು ₹1 ಅಥವಾ 8 ಅಣೆಯನ್ನ ಕೊಟ್ಟು ತೆಗೆದುಕೊಂಡಂತ ಮಂಡಕ್ಕಿ ಖಾರ ಈ 5 ಕಿಲೋಮೀಟರ್ ವರೆಗೂ ಆಗ್ತಿತ್ತು. ಅವತ್ತಿನ ದರ ಅಷ್ಟು ಕಡಿಮೆಯಲ್ಲಿ ಇತ್ತು, ಅಷ್ಟು ಜಾಸ್ತಿ ಬರೋದು. ಆದ್ರೆ ಅವತ್ತಿನ ಸಂದರ್ಭದಲ್ಲೂ ಕೂಡ ಅಲ್ಲಿ ಹಾದಿಯಲ್ಲಿ ಕುತ್ಕೊಳ್ಳಿಕ್ಕೆ ಇದು ಒಂದು ಜಾಗ ಇರೋದ್ರಿಂದ ಇಲ್ಲಿ ತಂದಂತ ಆ ಒಬ್ಬ ಏನು ಸೇವಕ ಅಥವಾ ಅವನ ಸಂತೆಯಲ್ಲಿ ಹೋಗ್ತಕ್ಕಂಥವನು ಆ ಭಗವಂತನಿಗೆ ಸ್ವಲ್ಪ ಅರ್ಪಿಸಿ ಇಲ್ಲಿಂದ ತಿಂದ್ಕೊಂತ ಮನೆಯವರೆಗೂ ಹೋಗ್ತಿದ್ದ. ಸಂತೆಯ ಗಂಟಿನಲ್ಲಿ ಇರ್ತಕ್ಕಂಥ ಮಂಡಕ್ಕಿ ಖಾರನೇ ಬೇರೆ, ಇಲ್ಲಿ ತಾನು ತಿಂತಕ್ಕಂಥ ಮಂಡಕ್ಕಿ ಖಾರನ ಬೇರೆ, ಬಸವಣ್ಣನಿಗೆ ಅರ್ಪಿಸ್ತಕ್ಕಂಥ ಮಂಡಕ್ಕಿ ಖಾರನ ಬೇರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾಳೆಯ ದಿನ ನನಗೆ ಅಂದಾಜು ಅನಿಸುತ್ತೆ ಒಂದು 10ರಿಂದ 20 ಚೀಲದವರೆಗೂ ಪಳಾರ ಸೇರ್ತದೆ ಇಲ್ಲಿ. ನಾಳೆ ಎಲ್ಲರೂ ಕೂಡ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಅದನ್ನ ನಾವು 5 ಗಂಟೆ ಸಮಯಕ್ಕೆ ಇಡೀ ಕ್ಯೂ ಅನ್ನು ಹಚ್ಚಿ ಯಾರು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದೊಂದು ಬಗ್ಸಿಯಷ್ಟು ಖಾರ ಮಂಡಕ್ಕಿಯನ್ನು ಕೊಟ್ಟು ಕಳಿಸ್ತೀವಿ. ಆ ಪಳಾರ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಇಡೀ ಊರು ಹೊರಗಿನಿಂದ ಬಂದಂತ ಎಲ್ಲರೂ ಕೂಡ ಅದನ್ನ ಹೇಳಿದ್ವಿ. ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಹಾಕ್ತಾರೆ, ಎಲ್ಲರೂ ಇಷ್ಟ ಕೊಟ್ಟರು ಕೂಡ ರಾಶಿ ಹಾಕ್ತಾರೆ. ₹5 ಹಿಡಿದು ₹100 ಹಾಕ್ಸ್ತಕ್ಕಂಥ ಭಕ್ತರಿದ್ದಾರೆ. ಅವರ ಶಕ್ತಿ ಅನುಸಾರ ಹಾಕ್ತಾರೆ. ಅಲ್ಲಿ ನಮ್ಮ ಹಿರಿಯರು ಕುಂತಿರ್ತಾರೆ. ಆ ವ್ಯಕ್ತಿ ಸಾಯಂಕಾಲದವರೆಗೂ ಇರಂಗಿಲ್ಲ ಅಂದ್ರೆ ಅವನು ತಂದಂತ ಪಳಾರವನ್ನು ಹಾಕಿದ್ರಲ್ಲಿ ಮನೆಗೆ ಒಯ್ಲಿಕ್ಕೆ ಅವನಿಗೆ ಸ್ವಲ್ಪ ಕೊಟ್ಟು ಅವನು ಕಳಿಸ್ತಾರೆ. ಸಾಯಂಕಾಲ 5 ಗಂಟೆಗೆ ನಾವೆಲ್ಲರೂ ಕೂಡಿಕೊಂಡು ಬಂದಂತವ್ರಿಗೆ ಕ್ಯೂ ಹಚ್ಚಿ ಅವರಿಗೆ ಎಲ್ಲರಿಗೂ ಕೂಡ ಆ ಪ್ರಸಾದವನ್ನು ಕೊಡ್ತೇವೆ. ಸೊ ಆ ಮಂಡಕ್ಕಿ ಪಲಾರದ ಕಾರ್ಯಕ್ರಮ ನಾಳೆ ಜೊತೆಗೆ ಓಕಳಿ ಅಂತ ಹೇಳಿದ್ರೆ ಬೇರೆ ಕಡೆ ಆಡುವಂಗೆ ಎಲ್ಲ ಬಣ್ಣ ಎರಚಲ್ಲ, ಸುಮ್ನೆ ಕುಂಕುಮ ಒಂದು ಸಿಂಬಾಲಿಕ್ ಆಗಿ ಆಡೋದು.
ಅಣಿಗೆ ಈ ತರ ಹಿಂಗಸ್ತದೆ. ಅದೇ ಒಂದು ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದ್ವಿ ಅಂತ. ಅದೇ ಅದೇ ಕಂಕಣಬದ್ಧರಾಗಿ ಕಂಕಣವನ್ನ ಕಟ್ಟಿಕೊಂಡಂತ ಕಾರ್ಯಕ್ರಮದ ಪೂರ್ವದಲ್ಲಿ ಹಿರಿಯರು ಹೇಳಿರ್ತಕ್ಕಂಥದ್ದು, ಕಂಕಣವನ್ನ ಕಟ್ಟತಕ್ಕಂಥದ್ದು ಏನು ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲಿಯೂ ಕೂಡ ಹೋಗದೆ ಕಂಕಣಬದ್ಧನಾಗಿ ನಿಂತು ಈ ಕಾರ್ಯಕ್ರಮವನ್ನ ಪೂರೈಸ್ತೇನೆ ಅನ್ನತಕ್ಕಂಥ ಕಾರಣಕ್ಕೆ ಕಂಕಣವನ್ನ ಕಟ್ಟತಕ್ಕಂಥ. ಕಂಕಣ ಕಟ್ಟಿಸ್ಕೊಂಡಿದೀವಿ ಸರ್, ನಿಜವಾಗ್ಲೂ ಹೇಳ್ತೀನಿ. ಅದ್ರ ಹಿಂದೆ ಇಷ್ಟಿದೆ ಅಂತ ಗೊತ್ತಿಲ್ಲ, ಈಗ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಹೌದು ಹೌದು. ಓಕೆ ಓಕೆ. ಇದು ಶನೇಶ್ವರ ಸ್ವಾಮಿ ರಥ. ಶನೇಶ್ವರ ಸ್ವಾಮಿ, ಗುಂಡಗಟ್ಟಿಯ ಶನೇಶ್ವರ ಸ್ವಾಮಿ. ಹಾ, ಪಲ್ಲಕ್ಕಿ. ಇದು ಮುಂದೆ ಎಲ್ಲ ಇದಾಗಿದೆ ಗುರು, ಏನು ಯಾಕೆ ಹಿಂಗಾಗಿದೆ? ಇದು ಇದೆಯಲ್ಲ ಅಲ್ಲ, ಸೌದ್ ಹೋಗಿದೆ ಅಂತಂದ್ರೆ ಇದು ಏನಾಗ್ತತ್ರಿ ಅಂದ್ರೆ, ಒಂದೊಂದ್ಸಲ ಅದು ಏನು ಭಗವಂತನಿಗೆ ಗೊತ್ತು. ಪಲ್ಲಕ್ಕಿ ಇಳಿದಂತ ಸಂದರ್ಭದಲ್ಲಿ ಹಿಂದ್ಗಡೆ ಇರ್ತಕ್ಕಂಥವ್ರು ಏನಾದ್ರೂ ಒಂದು ಸೂಚನೆ ಇದ್ದಾಗ ಅದು ಕೆಳಗಡೆ ಸಿಗ್ತಾ ಹೋಗ್ಬಿಡುತ್ತೆ. ಓಹೋ, ನೆಲಕ್ಕೆ ಹಿಂಗ್ ಉಜ್ಜುತ್ತಾ ಹೋಗ್ತದೆ. ಹಂಗೆ ಅಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ಅದ್ರದ್ದು ಹಿನ್ನೆಲೆಯನ್ನ ಅವ್ರು ತಿಳ್ಕೊಂಡು ಏನಾದ್ರೂ ಸೂಚನೆ ತಿಳಿಸಿದ್ರು ಅಂದ್ರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಸರಿ 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 ಸರಿ. ಅಂದ್ರೆ ಈಗ ಏನಾದ್ರು ಬರೆಯೋದು ಆ ತರದ ಅಥವಾ ಸುತ್ತ ಅಲ್ಲಿ ಏನಾದ್ರು ದಿಗ್ಬಂಧನ ಹಾಕ್ತಕ್ಕಂಥದ್ದು. ಈಗ ಕಳಸಾರೋಹಣ ಇದು ರಥೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೇರಿನ ಸುತ್ತಲಿಗೂ ನಾವು ದೇವರಿಗೆ ಎಡೆಯನ್ನ ಹಾಕ್ತೇವೆ. ಅಲ್ಲಿ ಯಾರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಪ್ರವೇಶ ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿ ತನಗೆ ಏನಾದ್ರು ಅನಿಸಿದ್ರೆ ಒಂದ್ ರೌಂಡ್ ಇವನ್ ತಿರುಗಿ ಬಿಡ್ತಾನೆ. ಅದರಿಂದ ಹೊರಗಡೆ ಎಲ್ಲರೂ ನಿಲ್ತಾರೆ. ಅಲ್ಲಿ ದೇವರು ಅಲ್ಲಿ ಏನು ರಾಮ ಸೀತೆಗೆ ಲಕ್ಷ್ಮಣ ಏನು ಗೆರೆಯನ್ನ ಹಾಕಿದ ಆ ರೀತಿ ಅಲ್ಲಿ ಯಾರು ಅನ್ಯತಾ ಭಾವಿಸ್ದಂಗೆ ಹೋಗ್ಬಾರ್ದು. ಅಂದ್ರೆ ಸ್ವತಃ ಶನೇಶ್ವರ ಸ್ವಾಮಿನೇ ಬೇರೆ ಯಾರು ಇಂಟ್ರಾಕ್ಟ್ ಗೆರೆ ಹೊಡೆದ್ಬಿಡ್ತಾರೆ. ಸೊ ಹಂಗ್ ಗೆರೆ ಹಾಕಿ 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 ಇದು ಸೌದಿರ್ತಕ್ಕಂಥದ್ದು. ಸರಿ ಸರಿ. ಗಾಳಿ ಪೀಡ ಪಿಶಾಚ ಬಂದಿರುತ್ತೆ. ಅದು ಬಂದಾಗ ಈ ವ್ಯಕ್ತಿ ಬಂದಪ್ಪ ಅಂದ್ರೆ ಆ ವ್ಯಕ್ತಿನ ಮಧ್ಯೆ ನಿಲ್ಲಿಸಿ ಸುತ್ತು ಗೆರೆ ಹಾಕಿದ್ರು. ಗೆರೆ ಹಾಕಿ ಅಂತಕ್ಕಂಥ ಗಾಳಿ ಗ್ರಹ ಪೀಡವನ್ನು ತಗೊಂಡು ಹೊರಗಡೆ ಹೋಗಿ ಒಂದು ನಿಂಬೆಹಣ್ಣೆ ಮುಖಾಂತರ, ಒಂದು ತೆಂಗಿನಕಾಯಿ ಮುಖಾಂತರ, ಒಂದು ಕುಂಬಳಕಾಯಿ ಮುಖಾಂತರ ಅದನ್ನ ಅವ್ರನ್ನ ನಿವಾಳಿಸಿಕೊಂಡು ಹೊರಗಡೆ ಸುಟ್ಟು ಬರ್ತದೆ. ಅದು ಸುಟ್ಟು ಬಂದಾಗ ಈ ತರ ಆಗಿದೆ. ಈ ಪದ್ಧತಿ ಇವಾಗ್ಲೂ ನಡೆಯುತ್ತೆ. ಹೋಗೋಣ ಸರ್, ಮರಡಿ ಆಂಜನೇಯ ವಿಶೇಷ ಆಂಜನೇಯ. ಯಾಕಂದ್ರೆ ಯಾವ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಅಂದಾಗ ಅತಿ ಮುಖ್ಯವಾಗಿರುವಂತದ್ದೇ ದೇವರು. ಅದರಲ್ಲೂ ವಿಶೇಷವಾಗಿ ಆಂಜನೇಯ ಸ್ವಾಮಿ ಎಲ್ಲ ದೇವಸ್ಥಾನದಲ್ಲಿ ಇರ್ತಾರೆ. ಅದೇ ದೇವ್ರನ್ನ ನೋಡ್ಕೊಂಡ್ ಬರೋಣ ಇವಾಗ. ನವಣಕ್ಕಿ ನೆಲ್ಲಕ್ಕಿ ಬೆಳೆಯುವಂತ ಜಮೀನು ನೀರಾವರಿ ಇದ್ದಿಲ್ರಿ. ನಮ್ಮ ಅವ್ವಾರ ತಂಗಿ ಚಿಕ್ಕಮ್ಮರ ಮನೆಗೆ ಬಂದ್ರ ಅನ್ನ ಇದ್ದಿಲ್ರಿ ಅವ್ರ ಮನ್ಯಾಗ. ನವಣಕ್ಕಿ ಅನ್ನ ರೀ, ನವಣಕ್ಕಿ ಅನ್ನ, ರಾಗಿ ರೊಟ್ಟಿ ಊಟ. ಈಗ ಹಿರೇಕೆರೆ ತಾಲೂಕಿನಲ್ಲಿ ಪ್ರಸಿದ್ಧ ಆಗಿರ್ರಿ ನೀರಾವರಿ ಒಳಗೆ ಗುಂಡಗಟ್ಟಿ. ಇಂಥದ್ ಬೆಳೆಯಲ್ಲ ಅನ್ನಂಗಲ್ರಿ. ಅಂದ್ರ ದೇವರ ಮೇಲೆ ಭಕ್ತಿ ಭಾಳ ರೀ, ಒಗ್ಗಟ್ಟು. ಮುಗುಳ್ಗೇರಿ ಬೀರ್ಲಿಂಗೇಶ್ವರ ಶಿಕಾರ್ಪುರ ತಾಲೂಕು ದೇವಸ್ಥಾನ ಐತ್ರಿ. ಆ ದೇವರು ವರ್ಷಕ್ಕೊಮ್ಮೆ ಬರ್ತೈತ್ರಿ ಶ್ರಾವಣದಾಗ. ಅವಾಗ ಇಡೀ ಊರು ತಳವಾರು, ಲಿಂಗಾಯತರು, ಕುರುಬರು, ಬೀರ್ಲಿಂಗೇಶ್ವರ ಕುರುಬ್ರಿ ಇವ್ರು ಇಡೀ ಊರು ಒಗ್ಗಟ್ಟಾಗಿ ಬಹಳ ಶ್ರದ್ಧೆಯಿಂದ ಹುಡುಗ. ಹಿಂಗಾಗಿ ಅಲ್ರಿ ಅವ್ರು ಮೇನ್ ಶನಿದೇವ್ರ ಅಂತ ಬಸವಣ್ಣ ನಿಂತಾರೆ. ಬಹಳ ಚೆನ್ನಾಗ್ ಮಾಡ್ತಾರ. ನಿಮಗೆ ನಂಬಿದ್ಮೇಲೆ ತುಂಬಾ ಐತ್ರಿ. ನಮ್ಮ ಎತ್ತುಗಳು ಅದಾವ್ರಿ. ನಾವು ಬಸವಣ್ಣ ದೇವ್ರ ತೇರಿನ ದಿನ ಹಣಕಾಯಿ ಮಾಡಿಸ್ಕೊಂಡು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿ ಬರ್ತಾವ. ನಾವು ಪ್ರತಿ ವರ್ಷ ಬರ್ತಾವ. ಮಾಸೂರ್ ಇಲ್ಲಿ ನಮ್ಮ ಅಪ್ಪಾರ ತಂಗಿ, ನಮ್ಮ ಅವ್ವಾರ ತಂಗಿನೂ ಅದಾರ್ರಿ. ನಾವು ಸಣ್ಣ ನೋಡ್ರಿಂತ ನೋಡಿದೇವ್ರಿ. ಇಲ್ಲಿ ಭಕ್ತಿ ಶ್ರದ್ಧೆ ನಮ್ಮ ಹಿರೇಕೆರೆ ತಾಲೂಕಿನಲ್ಲಿ ಎಲ್ಲಿ ಇಲ್ರಿ. ನಾವ್ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗ್ ಮಾಡ್ತಾರೆ. ನೋಡಿ, ಈ ಆದಿಬಸವೇಶ್ವರ ಸ್ವಾಮಿಯ 101ನೇ ಮಹಾರಥೋತ್ಸವಕ್ಕೋಸ್ಕರ ಬಂದಂಥವ್ರು ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಬ್ಬಿಣಕಂತಿಮಠ, ರಟ್ಟಿಹಳ್ಳಿ. ಈ ಗುರುಗಳು ಬಂದು ಇವತ್ತಿದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಇಷ್ಟಪಡುವಂಥ ಗುರುಗಳು. ನನಗೂ ತುಂಬ ಇಷ್ಟ, ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ. ಸಾಧ್ಯ ಆದರೆ ಅವರನ್ನು ಭೇಟಿ ಮಾಡಿಸ್ತೀನಿ. ಅವರ ಮಠವನ್ನು ಕೂಡ ನಾನು ತೋರಿಸ್ತೇನೆ.
ಅಯ್ಯೋ ಅವ್ರು ಅಲ್ಲಿ ಇದನ್ನ ಮಾಡಕ್ ಬಂದಾರ್ಲಿ ಏನು ವಿಡಿಯೋಣ ಅಲ್ಲಿ ಬೇಡ ನಿಮ್ಮ ಬೈಕ್ ಬೇಕು ಸಾಕಷ್ಟ ಬೈಕ್ ಬೇಕಾ ಏನಕ್ಕಪ್ಪ ಕೂರಕ್ ಬೇಕಾ ಸರ್ ಏನ್ ವಿಶೇಷ ಆಂಜನೇಯ ಸ್ವಾಮಿ ಇಷ್ಟು ಸುಂದರವಾದ ವಿಗ್ರಹ ಇದೆ ಬಟ್ ಈ ತರ ಓಪನ್ ಆಗಿದೆ ಯಾಕೆ ಸರ್ ದೇವಸ್ಥಾನ ಯಾಕಿಲ್ಲ ಸರ್ ಇವನು ಮರಡಿ ಆಂಜನೇಯ ಅಂತ ಹೇಳಿ ಯಾವ ಇಸ್ವಿಯಲ್ಲಿ ಇದು ಈ ಜಾಗದಲ್ಲಿ ಬಂತು ಕುಳಿತಿರ್ತಕ್ಕಂಥ ಯಾವುದೇ ಇತಿಹಾಸಗಳಿಲ್ಲ. ಹಿರಿಯರನ್ನ ಕೇಳಿದಂತ ಸಂದರ್ಭದಲ್ಲಿ ಮರಡಿ ಆಂಜನೇಯನಿಗೆ 24 ಗಂಟೆ ಒಳಗಾಗಿ ಮಂದಿರವನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ನಿಲ್ಲುತ್ತೆ, ಇಲ್ಲ ಅಂದ್ರೆ ಬಿದ್ದು ಹೋಗುತ್ತೆ ಅಂತಕ್ಕಂಥದ್ದು ಇತಿಹಾಸ ಇದೆ. ಆದ್ರೆ ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಶ್ರಾವಣ ಮಾಸದಲ್ಲಿ 4 ವಾರ ಶನಿವಾರಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ನಡೀತಾ ಬಂದಿದೆ. ವಿಶೇಷವಾಗಿ ದಯಾನಂದ್ ಜನ್ನು ಅಂತ ಹೇಳಿ ಶ್ರಾವಣ ಮಾಸದ ಕೊನೆಯ ಶನಿವಾರ ಸತ್ಯನಾರಾಯಣ ಪೂಜಾ ಮತ್ತು ಆಂಜನೇಯಗೆ ಪವಮಾನ ಹೋಮಗಳನ್ನು ಇಟ್ಟು ಒಂದು 1000 ಜನರಿಗೆ ಪ್ರಸಾದವನ್ನು ಮಾಡಿಸ್ತಾರೆ. ಅಂದ್ರೆ ಶನೇಶ್ವರ ಸಾರಿ ಈ ಆಂಜನೇಯ ಸ್ವಾಮಿಗೆ ದೇವಸ್ಥಾನ 24 ಗಂಟೆಯ ಒಳಗಾಗಿ ಕಟ್ಟಬೇಕು ಅನ್ನತಕ್ಕಂಥದ್ದು ಅಟ್ಟಿದೆ. ಹಾಗೆ ಕಟ್ಟಕ್ ಆಗಿಲ್ಲ. ಹೌದು, ರೌಡಿಕಾಯಿ ಗಿಡ ಅಂತ ಹೇಳಿ ರೌಡಿಕಾಯಿ, ಇದರಿಂದ ಉಪ್ಪಿನಕಾಯಿಯನ್ನ ಹಾಕ್ತಾರೆ, ಊಟಕ್ಕೂ ಬಳಕೆಯನ್ನ ಮಾಡ್ತಾರೆ. ಹಾ, ಔಷಧಿ ಗುಣ ಇದೆ. ಇದ್ರ ಕಾಯಿ ತಗೊಂಡೋಗಿ ಪಲ್ಯ ಮಾಡ್ಕೊಂಡು ತಿಂದ್ರೆ ಇದರಲ್ಲಿ ಒಂದು ಎಷ್ಟೋ ಔಷಧಿ ಕಾಯಿಲೆಗಳು ಗುಣ ಆಗ್ತದೆ. ಹಂಗಿದ್ರೆ ಆಂಜನೇಯ ಸ್ವಾಮಿ ಬೈಲಲ್ಲಿ ನಿಂತುಬಿಟ್ಟಿದ್ದಾರೆ. ಹೌದು, ಬಯಲು ಆಂಜನೇಯ ಅನ್ನಂಗ ಆಗಿದೆ. ಎಲ್ಲರಿಗೂ ಓಪನ್ ದರ್ಶನ. ಹೌದು, ಯಾರಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾ, ಇಲ್ಲ 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 ಇಲ್ಲ. ಮೂಲ ದೇವರ ಈಶ್ವರ ದೇವಸ್ಥಾನ, ಕಲ್ಲೇಶ್ವರ ದೇವಸ್ಥಾನ ಪ್ರಸಾದದ ಮುಖಾಂತರ ಕೇಳಿದಾಗ ಅಲ್ಲಿ ಪ್ರಸಾದ ಮುಖಾಂತರ ಕೇಳಿದಾಗ ಸ್ವಾಮಿ ಪ್ರಸಾದ ಕೊಡ್ಲಿಲ್ಲ. ಈ ದೇವರಿಗೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನ ಕೊಡ್ಲಿಲ್ಲ. ಹಂಗಾಗಿ ನಾವು ಅವಾಗಿಂದ ಕಟ್ಟೋದು ನಿಲ್ಸಿದ್ವಿ. ಆಮ್ಯಾಗ ಯಾರ ಅವಧೂತರು ಸ್ವಾಮಿಗಳು, ಆಮ್ಯಾಗ ಸಿದ್ಧ ಪುರುಷರು ಇವರೆಲ್ಲ ಕೇಳಿದ್ವಿ, ಇದಕ್ಕ ಗುಡಿ ಕಟ್ಟಂಗಿಲ್ಲ ಅಂತಂದು ಅವರು ಸತಿ ಹೇಳಿದ್ರು. ಆಂಜನೇಯ ಸ್ವಾಮಿಗೆ ಇಷ್ಟ ಇಲ್ಲ ದೇವಸ್ಥಾನ ಕಟ್ಟಿಸ್ಕೊಳ್ಳೋದು, ಆರಾಮಾಗಿ ಬಿಡ್ರಪ್ಪ ಓಪನ್ ಆಗಿ ಅಂತ ಗಾಳಿಗೆ. ಸುತ್ತ ಅರಣ್ಯ ಪ್ರದೇಶ ಅಲ್ಲ ಸರ್ ಇದು? ಅರಣ್ಯ ಪ್ರದೇಶ, ತಂಪಾದ ಗಾಳಿ ಬರ್ತಾ ಇದೆ, ಸ್ವಲ್ಪ ಬಿಸಿಲು ಇದೆ ಇವಾಗ, ಬೇಸಿಗೆ ಅಲ್ಲ. ವ್ಯವಸ್ಥೆ ಇದೆ, ಪೂಜೆ ವಿಧಾನಕ್ಕೆ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಇದೆ. ಇಲ್ಲಿ ಕೆಲವು ಭಕ್ತರು ಬಂದು ಇಲ್ಲೇ ಊಟವನ್ನು ಮಾಡ್ಕೊಂಡು ಹೋಗ್ತಾರೆ. ಕೊಪ್ಪದಕೆರೆ ದುರ್ಗಮ್ಮ ದೇವಸ್ಥಾನದ ಹತ್ತಿರವಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಪಕ್ಕದಲ್ಲಿ ಇರ್ತಕ್ಕಂಥ ಮರಡಿ ಆಂಜನೇಯ. ಸರ್, ಇದು ಹೇಗೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದೆಯಾ ಇವತ್ತು ಈ ಜಾಗ, ಅಥವಾ ಅದು ದೇವಸ್ಥಾನ ನಾವೇನು ನೋಡಿಲ್ಲ. ಆದ್ರೆ ನಮ್ಗೆ ಯಾವುದೇ ಇಲಾಖೆಯವರು, ಅರಣ್ಯ ಇಲಾಖೆಯವರು ಇಲ್ಲಿವರೆಗೂ ಯಾವ್ದು ತೊಂದರೆಯನ್ನು ಕೊಟ್ಟಿಲ್ಲ. ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಅಲ್ಲಿ ಒಂದು ಕಟ್ಟಡವನ್ನ ಅಡಿಗೆ ಮಾಡ್ಲಿಕ್ಕೆ ಒಂದು ಕಟ್ಟಡ ಬೇಕು ಅಂತ ಅಂದಂತ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳನ್ನ ಚರ್ಚೆ ಮಾಡಿ ಅದನ್ನ ಅವಕಾಶ ಮಾಡಿಕೊಟ್ಟು ಅದನ್ನ ಬಿಟ್ರೆ ಇಲ್ಲಿ ಈ ಮಾರ್ಗವಾಗಿ ಸತಿಗಳಿಗೆ ಹೋಗ್ತಕ್ಕಂತ ರಸ್ತೆ ಇದೆ. ಇದು ಮಾಸೂರು ಮತ್ತು ಸತಿಗಳಿಗೆ ಹೋಗ್ತಕ್ಕಂತ ಸಂಪರ್ಕ ರಸ್ತೆ, ಮಣ್ಣಿನ ರಸ್ತೆ. ಇದನ್ನು ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತಿ ಅನುದಾನದಲ್ಲಿ ಕೆಲವು ರಸ್ತೆಯನ್ನು ಸುಧಾರಣೆಯನ್ನು ಮಾಡಿದ್ದಾರೆ. ಸರಿ ಸರಿ, ನೋಡಿದ್ರಲ್ಲ ಸ್ನೇಹಿತರೆ, ನೀವು ಗುಂಡಗಟ್ಟಿಗೆ ಬಂದ್ರೆ ವಿಶೇಷದ ಮೇಲೆ ವಿಶೇಷ ಇದೆ, ಮತ್ತೆ ಅತ್ಯಂತ ಪವರ್ಫುಲ್ ಪ್ಲೇಸ್. ತುಂಬಾ ನಂಬಿಕೆ ಇಟ್ಕೊಂಡು ಬಂದ್ರೆ ನಿಮ್ಮ ನಂಬಿಕೆ ತಕ್ಕಂತ ಉತ್ತರ ಸಿಗುವಂತಹ ಶ್ರೇಷ್ಠ ಜಾಗ. ಒಮ್ಮೆ ಬನ್ನಿ, ಮರಡಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಜೊತೆಗೆ ಗುಂಡಗಟ್ಟಿಯ ಶ್ರೀ ಶನೇಶ್ವರ ಸ್ವಾಮಿ, ಕಲ್ಲೇಶ್ವರ ಸ್ವಾಮಿ, ಹಾದಿ ಬಸವಣ್ಣ ಮರೆಯದೇನೆ ಈ ಎಲ್ಲಾ ದೇವರುಗಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಏನಾದ್ರೂ ನಿಮ್ಮ ಹರಿಕೆಗಳಿದ್ರೆ ದೇವರ ಹತ್ರ ಬೇಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನೋಡೋಣ, ಈಗ ಸದ್ಯಕ್ಕೆ ಸಿಕ್ಕಂತ ಇಷ್ಟು ವಿಶೇಷಗಳು. ಮುಂದೆ ಇನ್ನೂ ಹೆಚ್ಚಿನ ವಿಶೇಷಗಳು ಸಿಕ್ಕರೆ ಖಂಡಿತವಾಗ್ಲೂ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.
ಕುಮಾರಗ ಜಗತ್ನಾಗ ಯಾರಿಗಿಲ್ದ್ರ ಅಷ್ಟು ಕಾಲಿ ಹಾಕಿ ಅಲ್ಲ ಉಂಡದ್ದಾತು ಮಿರ್ಚಿ ತಗೋಣ ನಿನ್ನತ್ತ ಉಂಡಲ್ಲ ನನಗೆ ಒಂದ ಸಾಕಪ್ಪ ಇಲ್ಲ ತಿನ್ನಲ್ಲ ನಾನು ಅದು ಎಲ್ಲರಿಗೆ ಅಕ್ಕವ ಯಾವ